ರಾಜೀವ್ ಬ್ರದರ್ ಅವರು ಕೂಡ ಏರ್ಪಾಟ್ ಮಾಡಿದ್ದಕ್ಕಾಗಿ ಅವರಿಗೆ ನಾನು ವಂದನೆ ತಿಳಿಸ್ತಾ ಇದ್ದೀನಿ. ಭಾಳ ಸಂತೋಷವಾದಂಥ ವಿಷಯ. ಸೊ ರಾಜೀವ್ ಬ್ರದರನ್ನು ನೋಡ್ತಾ ಇದ್ರೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಮೊದಲನೇ ಶತಾಬ್ದದಲ್ಲಿ ಸ್ಥಾಪನೆಯಾದಂಥ ಸಭೆಯಲ್ಲಿ ನಾವೆಲ್ಲರೂ ಕೂಡ ಕೇಳಿರುವಂಥ ವಿಷಯ, ವಾಕ್ಯಗಳನ್ನು ನಾವು ಕೇಳಿರ್ತೀವಿ. ಪೋಪ್ ಅನ್ನುವಂಥ ಒಬ್ಬ ವ್ಯಕ್ತಿಯಿಂದ ಮಾರ್ಟಿನ್ ಲೂಥರ್ ಅನ್ನುವಂಥ ವ್ಯಕ್ತಿ ಬೇರ್ಪಾಟಾಗಿರೋದನ್ನು ನಾವು ಈಗಾಗಲೇ ಕೆಲವು ವಿಷಯಗಳನ್ನು ಕೂಡ ನಾವು ಕೇಳಿರ್ತೀವಿ. ಇದು ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಿಷಯ ಅಲ್ಲ, ಇದು ಬೈಬಲಿಂದ ಹೊರಗಿರುವಂಥ ವಿಷಯ. ಮಾರ್ಟಿನ್ ಲೂಥರು ಪೋಪು ಇರುವಂಥ ಆ ಕಾಲದಲ್ಲಿ ಆತನು ಕೆಲವು ವಿಷಯಗಳನ್ನು ಬೈಬಲ್ಗೆ ಸಂಬಂಧಪಟ್ಟಲಾದಂಥ ವಿಷಯಗಳನ್ನು ಬೋಧನೆ ಮಾಡ್ತಾ ಇದ್ದ. ಅದನ್ನು ಎಚ್ಚರಿಸಿದಂಥ ವ್ಯಕ್ತಿ ಒಬ್ಬ ಮಾರ್ಟಿನ್ ಲೂಥರ್. ಅದು ನಮಗೆ ರಾಜೀವ್ ಬ್ರದರ್ ಕಾಣ್ತಾ ಇದ್ರೆ ಈ ಒಂದು ಬೆಂಗಳೂರು ಪಟ್ಟಣದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸೇವಾ ಪರಿಸರದಲ್ಲಿ ಭಾಳ ಜನ ಯೇಸು ಕ್ರಿಸ್ತನು ದೇವರಲ್ಲ ಅನ್ನುವಂಥ ಪ್ರಸ್ತಾಪನೆಯನ್ನು ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಕೂಡ ದೇವರೇ ಅನ್ನುವಂಥ ಪ್ರಸ್ತಾಪನೆ ಅವರಲ್ಲಿ ನಾವು ಕಂಡಿದ್ದೀವಿ. ಭಾಳ ಸಂತೋಷ. ಇಂತಹ ಒಬ್ಬ ಒಳ್ಳೆಯ ಸೇವಕರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ ಅನ್ನೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಸರಿ, ನಾವು ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ನಾನು ಹೇಳುವಂಥ ವಿಷಯ ಏನಪ್ಪ ಅಂದರೆ, ದೇವರ ರಾಜ್ಯವು ಬಂದಿದೆಯಾ ಅನ್ನುವಂಥ ವಿಷಯವನ್ನು ನಾವು ನೋಡ್ಕೊಂಡು ಹೋಗ್ತಿದೆ. ಈಗಾಗಲೇ ದೇವರಾಜ್ಯದ ಬಗ್ಗೆ ಎಲ್ಲರೂ ವಾಕ್ಯಗಳನ್ನು ಚೆನ್ನಾಗಿ ಕೇಳಿದಿರ. ಸೊ ಮನೋಹರಾಗಲಿ, ತಿಮೋತಿ ಆಗಲಿ, ಭಾಸ್ಕರನವರಾಗಲಿ ಎಲ್ಲರೂ ಕೂಡ ಚೆನ್ನಾಗಿ ಹೇಳಿದರೆ ಭಾಳ ಸಂತೋಷ. ನಮ್ಮಲ್ಲಿ ಇಲ್ಲಿವರೆಗೆ ನಾವು ಹೋಗ್ಕೊಂಡಂಥ ವಿಷಯಗಳು ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜನೆ ಮಾಡಬೇಕು. ಭಾಸ್ಕರನವರು ಹೇಳಿದ್ದು ಅದೇ ಸತ್ಯವಾಕ್ಯವನ್ನು ಸರಿಯಾಗಿ ವಿಭಜನೆ ಮಾಡಿದಂಥ ಸೋದರು ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಂದರೆ ಅವರು ವಾಕ್ಯದ ರೂಪದಲ್ಲಿ ಕೂಡ ಸತ್ಯವನ್ನೇ ತೋರಿಸಿದ್ರಲ್ಲ. ಮತ್ತು ಮೂರನೇ ಒಂದು ಸಹೋದರ ಯಾರು, ಭೂಮಿ ಮೇಲೆ ಯೇಸು ಕ್ರಿಸ್ತನ ಪರಿಚಯ ಸಹೋದರ ತಿಮೋತಿಯವರು ಕೂಡ ಚೆನ್ನಾಗಿ ಹೇಳಿದ್ರು. ಭಾಳ ಸಂತೋಷ. ಈಗ ನಾವು ಹೇಳುವಂಥ ವಿಷಯ ಯಾವುದಪ್ಪ ಅಂತಂದರೆ, ದೇವರ ರಾಜ್ಯವು ಬಂದಿದೆಯಾ? ಸರಿ, ಇದು ಒಂದು ಕ್ವಶನ್ ಮಾರ್ಕ್. ನಾವೆಲ್ಲರೂ ಕೂಡ ಒಂದು ಕ್ವಶನ್ ಹಾಕಿ ಹೋಗ್ತೀವಿ. ದೇವರ ರಾಜ್ಯ ಬಂದಿದೆಯಾ? ఏం బ్రదర్, మదిరాడు బ్రదర్, దేవరాజ్యం వచ్చిందా? కాన్ఫిడెంట్గా చెప్పండి. రాలేదు కదా? ఇంకా రాలేదు. అందుకే ఈ ప్రశ్న మనం అందరికీ వేసుకోవాలి కదా. దేవుని రాజ్యం వచ్చిందా లేదా? వచ్చింది. కొంతమంది చెప్తారు, మదిరాడు బ్రదర్ గారు చెప్పారు, ఇంకా రాలేదు. సరే, దేవుని వాక్యం ద్వారా దేవుని రాజ్యం ఈరోజు ఈ కాలంలో వచ్చిందా లేదా అని ಬೈಬಲ್ ಗ್ರಂಥಂలో మేము చూసినట్లయితే ಅದೇ ಮಾತು చెప్తుంది కదా. ನಾವು ಕನ್ನಡದಲ್ಲಿ ಹೇಳೋಣ. ಸರಿ, ದೇವರಾಜ್ಯವು ಬಂದಿದೆಯಾ ಇಲ್ಲ? ಕ್ರಿಸ್ತನ ಸಭೆಗಳಲ್ಲದವರು, ಮತಶಾಖೆಗಳಿಗೆ ಸಂಬಂಧಪಟ್ಟಂಥವರು ದೇವರಾಜ್ಯ ಇನ್ನೂ ಬಂದಿಲ್ಲ ಅಂತಲೇ ಹೇಳ್ತಾರೆ. ಏನು ಹೇಳ್ತಾರೆ? ಮತಶಾಖೆಗಳಿಗೆ, ಸಭೆಗಳಿಗೆ ಸಂಬಂಧಪಟ್ಟಂಥವರು ಇನ್ನೂ ದೇವರ ರಾಜ್ಯ ಬಂದಿಲ್ಲ. ಯಾಕೆ ಹೇಳ್ತಾರೆ ಆ ಮಾತು? ಯೇಸು ಕ್ರಿಸ್ತನು ಪರಲೋಕದಲ್ಲಿದ್ದಾನೆ, ಆತನು ಬರ್ತಾನೆ, ಎರಡನೇ ಬರವಣಿಗೆಯಲ್ಲಿ ಬರ್ತಾನೆ, ಬಂದು 1000 ವರ್ಷಗಳ ಆಳ್ವಿಕೆಯನ್ನು ಕೂಡ ನಡೆಸ್ತಾನೆ. ಆತನೇ ನಮಗೆ ರಾಜನಾಗಿರ್ತಾನೆ, ನಾವು ಆತನಿಗೆ ಪ್ರಜೆಗಳು. ಎಲ್ಲಿ ಆಳ್ವಿಕೆ ನಡೆಸ್ತಾನೆ? ಭೂಲೋಕದಲ್ಲಿ. ಅವ್ರು ಹೇಳುವಂಥ ಮಾತು ಯಾರು? ಮತಶಾಖೆಗಳು ಹೇಳುವಂಥ ಮಾತು. ಯೇಸು ಕ್ರಿಸ್ತನು ಎಲ್ಲಿ ಬರ್ತಾನೆ? ಭೂಲೋಕಕ್ಕೆ ಬರ್ತಾನೆ. ಆತನು ನಮಗೆ ಏನಾಗಿರ್ತಾನೆ? ರಾಜನಾಗಿರ್ತಾನೆ, ನಾವು ಆತನಿಗೆ ಪ್ರಜೆಗಳು. ಈ ಲೋಕದಲ್ಲಿ ಆತನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಆಳ್ವಿಕೆ. ಇನ್ನೂ ಆತನ ಆಳ್ವಿಕೆ ಬಂದಿಲ್ಲ, ಇನ್ನೂ ಆತನ ಏನಿಲ್ಲ, ರಾಜ್ಯ ಬಂದಿಲ್ಲ ಎನ್ನುವಂಥ ವಿಷಯವಾಗಿ ಇವತ್ತು ನಾವು ನೋಡ್ಕೊಂಡು ಹೋಗ್ತಾ. ದಾನಿಯೇಲನ ಪುಸ್ತಕ, ದಾನಿಯೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 4 ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಸಾಕು ಬರೆಯ ಇಲ್ಲಿ 2ನೇ ಅಧ್ಯಾಯ ದಾನಿಯೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 44ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಮಾತಿದೆ. ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರಿಗೂ ಕನ್ನಡ ಬರ್ತದಲ್ಲ?
ಬ್ರದರ್ ಕನ್ನಡ ಬರ್ತದಲ್ಲ, ಎಲ್ಲರೂ ಕೂಡ ಕನ್ನಡ ಬರ್ತದೆ. ಇಲ್ಲಿ ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ ದೇವರ ರಾಜ್ಯದ ಕುರಿತು ನಮಗೆ ಪ್ರಸ್ತಾಪನೆ ಆಗ್ತದೆ. ಏನಾಗ್ತದೆ ಅಂತಂದ್ರೆ, ದಾನಿಯೇಲನು ಆಸನದ ನೆಬೂಕದ್ನೆಚ್ಚರನ ಕನಸಿನ ಅರ್ಥವನ್ನು ಹೇಳಿದ ಒಂದು ಸಂದರ್ಭ. ಯಾವ ಸಂದರ್ಭ ಅಂದ್ರೆ, ಯೂದಾಯದ ರಾಜ್ಯವನ್ನು ಯೆರೂಸಲೇಮನ್ನು ಜಯಿಸಿ ಯೂದಾ ರಾಜ್ಯದವರನ್ನು ಸೆರೆ ಹಿಡಿದುಕೊಂಡ ಹೋದವರಲ್ಲಿ ಬಹಳ ಬಲವಾದಂತ ರಾಜನಿತ. ಯಾವ ರಾಜ? ನೆಬೂಕದ್ನೆಚ್ಚರ ರಾಜ. ಈತನಿಗೆ ಈ ರೀತಿ ಈ ದಾನಿಯೇಲನ ಒಂದು ಕನಸು ಬರ್ತದೆ. ಏನ ಕನಸು ಇಲ್ಲಿ ಹೇಳ್ತದೆ ನೋಡ್ರಿ. ಆ ಕನಸಿನ ಒಂದು ಪ್ರಸ್ತಾಪ ನಾವು ನೋಡೋಣ. ಪ್ರೇರೆ, ದಾನಿಯೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ಓದ್ರಿ. ನೆಬೂಕದ್ನೆಚ್ಚರನು ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಬಹಳ ಒಳ್ಳೆ ಕನಸು ಕಂಡ. ಬಹುಶಃ ಈಗಿನ ಸ್ಥಿತಿಯಲ್ಲಿ ನಾವು ಒಳ್ಳೆ ಕನಸು ಅಂತ ಹೇಳ್ಬೋದು. ಇನ್ನು ಯಾಕೆ ಹೇಳ್ಬೋದು? ಆತನಿಗೆ ತತ್ತರ ಆಯ್ತು. ತತ್ತರ ಅಂದ್ರೆ ಏನು? ಭಯ ಆಯ್ತು ಅಲ್ಲ, ಗಾಬರಿಗೊಂಡ. ಆ ಕನಸು ಕಂಡ ಅಷ್ಟೇ. ಆ ಕನಸು ಯಾವ್ದಂತ ಗೊತ್ತಿಲ್ಲ, ಆ ಕನಸಿನಲ್ಲಿ ಏನ್ ನಡೀತೆ ಅಂತ ಗೊತ್ತಿಲ್ಲ. ಆದ್ರೆ ಏನ್ ನೋಡ್ದ? ಬಹಳ ಭಯ ಆಯ್ತು ಆತನಿಗೆ. ಎಂತ ಭಯ ಅಂದ್ರೆ, ಇಲ್ಲಿ 2:44 ಹೇಳ್ತದೆ ನೋಡ್ರಿ. ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯೋದು. ಮತ್ತೆ ಕೆಳಗೆ ಹೇಳ್ತಾನಲ್ಲಿ, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗೋದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವಂತ ರಾಜ್ಯ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಈತನು ಕಂಡಂತಹ ಕನಸುಗಳಲ್ಲಿ ಭೂಲೋಕದಲ್ಲಿರ್ತಕ್ಕಂಥ ರಾಜ್ಯಗಳು ಒಂದರ ಹಿಂದೆ ಒಂದು 4 ರಾಜ್ಯಗಳು ಬರ್ತವೆ. ಯಾವ ರಾಜ್ಯಗಳು? 4 ರಾಜ್ಯಗಳು. ಆ 4ನೇ ರಾಜ್ಯದಲ್ಲಿ ಮೊದಲನೇ ರಾಜ್ಯ ಯಾರ್ದದು? ಈತನದೇ, ನೆಬೂಕದ್ನೆಚ್ಚರನೇ ರಾಜ. ಈ ರಾಜನಾದಂಥ ನೆಬೂಕದ್ನೆಚ್ಚರನಿಗೆ ಈ ಕನಸಿನಲ್ಲಿ ಬಹಳ ವಿಶೇಷತೆ ಇದೆ. ಏನ್ ಹೇಳ್ತಾರೆ ಇಲ್ಲಿ? ಹೇಳ್ತಾ ನೋಡ್ರಿ, ಇನ್ನೊಂದು ಮಾತು ಹೋದ್ರಿ. ಅದೇ 2:44-45 ಹೋದ್ರಿ. 45. ಒಂದು ಗುಂಡು ಬಂಡೆಯು ಕೈ ಇಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕದ ದೇವರು ಮುಂದೆ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ ಎಂಬುದಾಗಿ ಇಲ್ಲಿ ದಾನಿಯೇಲನು ಆತನಿಗೆ ಕನಸಿನ ಅರ್ಥವನ್ನು ಹೇಳ್ತಾನೆ. ಈ ಕನಸಿನ ಅರ್ಥ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ಯಾರನಿಗೆ? ಈ ನೆಬೂಕದ್ನೆಚ್ಚರನಿಗೆ. ಏನು ಕನಸಿದು? ಬಹಳ ಯೋಚನೆ ಮಾಡ್ದ. ಈ ಕನಸಿನ ಅರ್ಥವನ್ನು ನಾನು ತಿಳ್ಕೊಳ್ಬೇಕು. ಏನ್ ಮಾಡ್ಬೇಕು? ಇಲ್ಲಿ 10ನೇ ಅಧ್ಯಾಯ 2ನೇ ಅಧ್ಯಾಯ 10ನೇ ವಚನ ಹೋದ್ರೆ, ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ ರಾಜನ ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಅವನು ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಸನನ್ನಾಗಲಿ, ಮಾಟಗಾರನನ್ನಾಗಲಿ, ಪಂಡಿತನನ್ನಾಗಲಿ ಎಂದು ಕೇಳಿಲ್ಲ. ಎಂತ ಕನಸಿದು? ಬಹಳ ಗಂಭೀರವಾದಂತ ಕನಸು, ಭಯಗೊಳ್ಳುವಂತ ಕನಸು. ಇಂಥ ಕನಸನ್ನ ಯಾರು ಕಂಡ? ನೆಬೂಕದ್ನೆಚ್ಚರ ಕಂಡ ಅಲ್ಲ. ಈ ಕನಸಿನ ಅರ್ಥ ಹೇಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇದನ್ನ ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತನ ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರನ್ನು, ಜ್ಯೋತಿಷರನ್ನು ಎಲ್ಲರೂ ಕೂಡ ಏನ್ ಮಾಡಿದ? ಸೇರಿಸಿದ. ಏನ್ ಮಾಡ್ಬೇಕು? ಈ ಕನಸು ನನಗೆ ಬಿದ್ದಿದೆ, ಇದರ ಅರ್ಥವನ್ನು ಯಾರು ಹೇಳ್ತೀರಾ? ಇದರ ಅರ್ಥವನ್ನು ಹೇಳಿದವರಿಗೆ ಬಹಳ ಒಳ್ಳೆ ಬಹುಮಾನ ಕೊಡ್ತೀನಿ ಎಂಬುದಾಗಿ ಏನ್ ಮಾಡ್ದ? ಡೊಂಗರ ಸಾರ್ದ. ನಿಜವಾಗ್ಲೂ ಪ್ರಿಯರೇ, ನೆಬೂಕದ್ನೆಚ್ಚರನು ಕಂಡಂತ ಕನಸು ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಕನಸು, ದೇವರ ರಾಜ್ಯವು ಬರುವಂತ ಕನಸು. ಆ ರಾಜ್ಯವು ಶಾಶ್ವತವಾಗಿ ನಿಲ್ಲುವಂತ ಒಂದು ರಾಜ್ಯ. ಆ ರಾಜ್ಯವನ್ನೇ ನೆಬೂಕದ್ನೆಚ್ಚರನಿಗೆ ಕನಸು ಬಿತ್ತು. ಇಲ್ಲಿ ನೆಬೂಕದ್ನೆಚ್ಚರನಿಗೆ ಈ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಈತನಿಗೆ ಕನಸು ಕಂಡ. ಕನಸು ಯಾಕೆ ಕಂಡ ಅಂತಂದ್ರೆ, ಈತನು ಏನ್ ಮಾಡಿದ್ದ? ಯಹೂದದ ಅರಸನ ಕಾಲದಲ್ಲಿ ಏನ್ ಮಾಡಿದ್ದ? ಆ ಯಹೂದಿಗಳನ್ನೆಲ್ಲ ಏನ್ ಮಾಡಿದ? ಅಕ್ರಮ ಮಾಡಿ ಅವ್ರನ್ನ ಸೆರೆಗೆ ಹಾಕಿದ್ದ. ಮತ್ತೆ ದೇವರ ಮಕ್ಕಳನ್ನ, ದೇವರ ಪ್ರಜೆಗಳನ್ನ ಸೆರೆಗೆ ಹಾಕಿದ್ರೆ ದೇವ್ರು ಸುಮ್ಮನೆ ಬಿಡ್ತಾನ? ದೇವ್ರಿಗೆ ಗೊತ್ತಾಯ್ತು, ಓಹೋ ಇವನು ನನ್ನ ಪ್ರಜೆಗಳನ್ನು ಸೆರೆಗೆ ಹಾಕಿದ್ದಾನೆ. ಸೊ ನಾನೇನ್ ಮಾಡ್ಬೇಕು? ಈ ರಾಜನ ಒಂದು ಸ್ಥಾನವನ್ನು ಕಿತ್ತಿ ನಾನೇನ್ ಮಾಡ್ಬೇಕು? ಇವನ ಸ್ಥಾನವನ್ನು ಮತ್ತೆ ಬೇರೆಯವ್ರಿಗೆ ಕೊಡಬೇಕು. ಅವರಿಗೆ ಕೊಟ್ಟು ಅವ್ರ ಮೂಲಕವಾಗಿ ನನ್ನ ಪ್ರಜೆಗಳನ್ನು ನಾನು ಉಳಿಸ್ಕೊಳ್ಬೇಕೆಂಬ ಉದ್ದೇಶದಿಂದ ದೇವರೇನ್ ಮಾಡ್ದ? ಅವನಿಗೆ ಒಂದು ಕನಸು ಬೀಳುವಾಗ ಮಾಡ್ದ. ಎಂಥ ಕನಸು ಅಂದ್ರೆ, ಆ ಕನಸಿನಲ್ಲಿ ತತ್ತರಗೊಂಡಿರ್ತಾನೆ. ಮಹಾರಾಜನು ಭಯ ಬೀಳುವಂಥದ್ದು ನಾವೆಲ್ಲಾದ್ರೂ ಕಂಡಿವ?
ದೇಶದಲ್ಲಿ ಆ ರಾಜ ಮಹಾ ದೊಡ್ಡ ರಾಜ, ಬಲಿಷ್ಠವಾದಂಥ ರಾಜ. ಅಂತ ರಾಜನಿಗೆ ಬಹಳ ಭಯ ಆಗುವಂತ ಕನಸು. ಆ ಕನಸು ಇಲ್ಲಿ ಹೇಳ್ತಾ ಇದ್ದಿಲ್ಲಿ 2:44 ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆಯಾ? ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಒಳ್ಳೆಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಈ ಕನಸಿನ ಅರ್ಥವನ್ನು ದಾನಿಯೇಲನು ಆತನಿಗೆ ತಿಳಿಸ್ತಾನೆ. ಯಾವ ರೀತಿ ತಿಳಿಸ್ತಾನೆ ನೋಡೋಣ. 2ನೇ ಅಧ್ಯಾಯ 31 ವಚನ ಓದ್ರಿ. 2:31. ರಾಜನೇ, ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ, ತಳತಳನೆ ಹೊಳೆಯುವ ಮಹಾ ದೊಡ್ಡ ಪ್ರತಿಮೆಯು. ಮಹಾರಾಜನೇ, ನೀನು ಕಂಡಂತ ಕನಸು ಬಹಳ ದೊಡ್ಡದು, ಅದ್ಭುತ ಪ್ರತಿಮೆ. ಅದು ನಿನ್ನ ಕಣ್ಣೆದುರಿಗೆ ಬಹಳ ದೊಡ್ಡದಾಗಿ ನಿಂತಿದೆ. ಅದು ಹೆಂಗಿದೆ? ಪಳ 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 ಅಂತ ಹೊಳಿತಾ ಇದೆ. ಯಾವ ರೀತಿ ಫೋಕಸ್ ಇದೆ? ಅದಕ್ಕೆ ಏನಿದೆ? ಚೆನ್ನಾಗಿ ಮಿಂಚುತ್ತಾ ಇದೆ. ಸೂರ್ಯನ ಬೆಳಕು ಬೆಳಗಿನ ಜಾವದಲ್ಲಿ ಚೆನ್ನಾಗಿ ಹೊಳಿತಾ ಇರ್ತದೆ ಅಲ್ಲ. ಇಲ್ಲಿ ಕೂಡ ನೆಬೂಕದ್ನೆಚ್ಚರನು ಕಂಡಂತಹ ಕನಸು ಬಹಳ ದೊಡ್ಡ ಪ್ರತಿಮೆ. ಆ ಪ್ರತಿಮೆ ತಳತಳೆನೆ ಹೊಳಿತಾ ಇತ್ತು. ಮತ್ತೆ ಕೆಳಗೆ ಹೋದ್ರಿ, ಭಯಂಕರವಾಗಿ ಕಾಣಿಸಿತು ನೋಡ್ರಿ. ಆ ಪ್ರತಿಮೆ ತಲೆಯು ಅಪರಂಜಿ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ಈ ರೀತಿ ವಿಗ್ರಹ ಯಾವತ್ತಾದ್ರೂ ನೋಡಿರ? ಒಂದು ವಿಗ್ರಹದಲ್ಲಿ ತಲೆನೇ ಬೇರೆ ಆಕಾರ ಇದೆ, ಎದೆ ತೋಳುಗಳು ಬೇರೆ ಆಕಾರ ಇದೆ, ಹೊಟ್ಟೆ ಸೊಂಟಗಳು ಬೇರೆ ಆಕಾರ ಇದೆ, ಕಾಲುಗಳು ಮತ್ತೆ ಪಾದಗಳು ಏನಿದೆ ಬೇರೆ ಬೇರೆ ಆಕಾರದಿಂದ ತುಂಬಿದೆ. ಆ ಆಕಾರ ಯಾವುದೆಂಬುದಾಗಿ ಇಲ್ಲಿ ದಾನಿ ಹೇಳ್ತಾನ. ಏನ್ ಹೇಳ್ತಾನ? ತಲೆ ಏನಾಗಿದೆ ಅಂತೆ? ತಲೆ ಏನಾಗಿದೆ? ಅಪರಂಜಿ. ಆ ನೆಬೂಕದ್ನೆಚ್ಚರನು ಕಂಡಂತ ಆ ವಿಗ್ರಹದಲ್ಲಿ ತಲೆ ಅಪರಂಜಿ. ಅಪರಂಜಿ ಅಂದ್ರೆ ಏನು? ಬಂಗಾರ. ಕರೆಕ್ಟ್ ಅಲ್ಲ? ಬಂಗಾರ. ಅದರ ತಲೆ ಬಂಗಾರ ಆಗಿತ್ತು. ಮತ್ತೆ ಎದೆ ತೋಳುಗಳು ಏನಾಗಿದ್ವು? ಬೆಳ್ಳಿ. ಮತ್ತೆ ಹೊಟ್ಟೆ ಸೊಂಟಗಳು ಏನಾಗಿದ್ವು? ತಾಮ್ರ. ಕಾಲುಗಳು ಮತ್ತೆ ಪಾದಗಳು ಏನಾಗಿದ್ವು? ಕಬ್ಬಿಣ ಮತ್ತು ಮಣ್ಣು. ಒಬ್ಬ ಮನುಷ್ಯನಿಗೆ ತಲೆಯಿಂದ ಹಿಡಿದು ಅಂಗಾಲಿನವರೆಗೂ ಏನಿರ್ತದೆ? ಚರ್ಮ, ಖಂಡ, ಮಾಂಸ, ಎಲುಬುಗಳು ಇರ್ತವೆ, ಹೌದಿಲ್ಲ? ಆದ್ರೆ ಈ ಅದ್ಭುತ ಪ್ರತಿಮೆಗೆ ಬಹಳ ವಿಚಿತ್ರವಾಗಿದೆ, ಭಯಂಕರವಾಗಿದೆ, ನೋಡೋದಕ್ಕೆ ಭಯ ಆಗ್ತಾ ಇದೆ. ತಲೆನೇ ಬಂಗಾರಂತೆ, ಎದೆ ತೋಳುಗಳು ಏನಾಗಿದ್ದಾವೆ? ಬೆಳ್ಳಿಗಳಾಗಿದ್ದಾವೆ. ಹೊಟ್ಟೆ ಮತ್ತು ಸೊಂಟಗಳು ಏನಾಗಿದ್ದಾವೆ? ತಾಮ್ರ ಆಗಿದ್ದಾವೆ. ಮತ್ತೆ ಕಾಲುಗಳು ಪಾದಗಳು ಏನಾಗಿದ್ದಾವೆ? ಮಣ್ಣು, ಕಬ್ಬಿಣ. ಮಣ್ಣು ಎಲ್ಲಿಂದ ಬರ್ತದೆ? ಇದರಲ್ಲಿ ಕಬ್ಬಿಣ ಎಲ್ಲಿಂದ ಬರ್ತದೆ? ಈ ರೀತಿ ಒಂದು ವಸ್ತುನ ರೆಡಿ ಮಾಡಕ್ಕೆ ಸಾಧ್ಯನಾ? ಮಾಡಿದ್ರೆ ಬೇರೆ ಬೇರೆ ರೀತಿಯಲ್ಲೇ ಕಾಣ್ತದಲ್ಲ. ಆದರೆ ದೇವರು ಆ ನೆಬೂಕದ್ನೆಚ್ಚರನಿಗೆ ಕಾಣಿಸಿದಂತಹ ಒಂದು ಕನಸಿನಲ್ಲಿ ಬಹಳ ವಿಚಿತ್ರವಾಗಿತ್ತು ಈ ವಿಗ್ರಹ. ಈ ಪ್ರತಿಮೆಯನ್ನ ನೋಡಿ ಬಹಳ ಭಯಗೊಂಡ. ಎಷ್ಟು ಭಯಗೊಂಡ ಅಂದ್ರೆ ಯೋಚನೆ ಮಾಡ್ತಾನಲ್ಲಿ. ಕೆಳಗೆ ಹೋದ್ರೆ ಹಂಗೆ ಹೇಳ್ತಾನ, ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತು. ಎಂಥ ವಿಗ್ರಹ! ತಲೆಯೇನೋ ಬಂಗಾರ, ಎದೆ ತೋಳುಗಳೇನೋ ಬೆಳ್ಳಿ, ಹೊಟ್ಟೆ ಸೊಂಟುಗಳೇನೋ ತಾಮ್ರ, ಕಾಲುಗಳು ಕಬ್ಬಿಣ. ಇಂತಹ ಅದ್ಭುತವಾದಂತಹ ಪ್ರತಿಮೆಯನ್ನು ಯಾರೂ ತೂಕಲಾರದೆ, ಯಾರೂ ಕೈಯಿಂದ ತೊಬ್ಬಲಾರದೆ ಒಂದು ಆಕಾಶದೊಳಗಿಂದ ಒಂದು ದೊಡ್ಡ ಗುಂಡು ಬಡಿದು ಏನಾಯ್ತಂತ ವಿಗ್ರಹ ಚೂರು ಚೂರಾಯ್ತು. ಬರೀ ಚೂರು ಚೂರು ಆಗ್ಲಿಲ್ಲ, ಇನ್ನೂ ಕೆಳಗೆ ನೋಡ್ರಿ, ಹಂಗೆ ಹೋದ್ರಿ. ಆಗ ಕಬ್ಬಿಣ, ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿ ಪುಡಿಯಾಗಿ ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು. ಸಾಕು ಪ್ರೇರೆ. ಹೆಂಗಿದೆ ಅಂತ ಅಲ್ಲಿ ಆ ಬಂಡೆ ಬಿದ್ದ ಮೇಲೆ ಆ ವಿಗ್ರಹ ಹೆಂಗಿರ್ತದೆ? ಎಲ್ಲ ಪುಡಿ ಪುಡಿ ಆಯ್ತು. ಪುಡಿ ಪುಡಿ ಆದ್ಮೇಲೆ ಹೆಂಗ್ ಪುಡಿ ಪುಡಿ ಆಯ್ತದು? ನುಸಿ ಹಿಟ್ಟಿನ ಚಿನ್ನ ನೋಡ್ರಲ್ಲ, ಹಿಟ್ಟು ಚಿನ್ನದಲ್ಲಿ ಇರ್ತದಲ್ಲ, ಹಿಟ್ಟಿನ ಹೆಂಗ್ ತುರಿದ್ರೆ ಏನಾಗ್ತದೆ? ಗಾಳಿಗೆ ಹೋಗ್ತದೆ, ಹೌದಿಲ್ಲ? ಅಂತ ಅಷ್ಟು ನುಸಿಯಾದಂಥ ಪ್ರತಿಮೆ ಆಯ್ತದು. ಬಂಗಾರ ಏನೋ ಕಬ್ಬಿಣ, ಬಂಗಾರ ಬಹಳ ಬಲವಾಗಿರ್ತದೆ. ಅದಕ್ಕಿಂತ ಬಲವಾದದ್ದು ಸ್ವಲ್ಪ ಬೆಳ್ಳಿ, ಬೆಳ್ಳಿಗಿಂತ ಬಲವಾದದ್ದು ತಾಮ್ರ, ತಾಮ್ರಗಿಂತ ಬಲವಾದದ್ದು ಕಬ್ಬಿಣ ಮತ್ತು ಮಣ್ಣು ಅಲ್ಲ. ಇಷ್ಟು ಬಲವಾದಂತಹ, ಇಷ್ಟು 4 ರೀತಿಯಾದಂತಹ ಆ ಒಂದು ಅದ್ಭುತ ಪ್ರತಿಮೆಯನ್ನು ಕೈಯಿಲ್ಲದೆ ಯಾರು ತಪ್ಪಲಿಲ್ಲ. ಆಕಾಶದೊಳಗಿಂದ ಒಂದು ಗುಂಡು ಬಿತ್ತು. ಎಲ್ಲಿ ಬಿತ್ತು? ಅದ್ಭುತ ಪ್ರತಿಮೆಯ ಮೇಲೆ ಬಿತ್ತು ಅಲ್ಲ. ಬಿದ್ಮೇಲೆ ಅದೇನಾಯ್ತು? ಅದೇನಾದ್ರು ಮಿಕ್ಸ್ ಮಾಡ್ತಾ? ಇಲ್ಲಲ್ಲ, ಜಸ್ಟ್ ಅದ್ರ ಮೇಲೆ ಬಿತ್ತು ಅಷ್ಟೇ. ಬಿದ್ಮೇಲೆ ಏನಾಯ್ತು? ಎಲ್ಲ ಪುಡಿ ಪುಡಿ ಅಲ್ಲ. ಆ ಗುಂಡು ಎಷ್ಟು ಬಲವಾಗಿದೆ.
ಬಂಗಾರಕ್ಕಿಂತ ಬಲವಾಗಿದೆ, ಬೆಳ್ಳಿಗಿಂತ ಬಲವಾಗಿದೆ, ತಾಮ್ರಕ್ಕಿಂತ ಬಲವಾಗಿದೆ, ಕಬ್ಬಿಣ ಮಣ್ಣಿಗಿಂತ ಬಲವಾಗಿದೆ. ಅಷ್ಟು ಬಲವಾಗಿರುವಂತಹ ಗುಂಡು ಯಾರೆಂಬುದಾಗಿ ಇವತ್ತಿನ ಜನರೇಷನಲ್ಲಿ ಈ ಕಾಲದಲ್ಲಿ ಎಷ್ಟೋ ಜನ ಡಿನಾಮಿನೇಷನ್ ಸಭೆಗಳಿಗೆ ಆ ಗುಂಡು ಯಾರಂತ ಗೊತ್ತಿಲ್ಲ ಅಲ್ಲ. ಆ ಗುಂಡು ಯಾರಂತ ಇವತ್ತಿನವರೆಗೆ ಗೊತ್ತಿಲ್ಲ. ಆ ಗುಂಡು ಯಾರಂದ್ರೆ ಇನ್ನ ಬಂದಿಲ್ಲ. ಆ ಗುಂಡು ಎಲ್ಲೈತೆ? ಆ ಗುಂಡು ಪರಲೋಕದಲ್ಲೇ ಐತೆ. ಬರ್ತೈತೆ. ಯಾವತ್ತು ಬರ್ತೈತೆ? 2ನೇ ಬರವಣಿಗೆಯಲ್ಲಿ ಬರ್ತೈತೆ. 1000 ವರ್ಷಗಳ ಆಳ್ವಿಕೆ ಆ ಗುಂಡು ಬಂದ್ಮೇಲೆ ನಮ್ಮನ್ನು ಆಳ್ತೈತೆ, ನಾವು ಕಾಯ್ಬೇಕು ಅಂತ ಯಾರು ಹೇಳ್ತಾರೆ ಇವತ್ತು? ಡಿನಾಮಿನೇಷನ್ ಸಭೆಯವರು ಹೇಳ್ತಾರಲ್ಲ, ಮತ ಶಾಖೆಗಳಿಗೆ ಸಂಬಂಧಪಟ್ಟಂತ ಸಭೆಯವರು ತಿಳಿಸುವಂತ ಮಾತು. ಹಂಗೆ ಕೆಳಗೆ ಹೋದ್ರೆ ಹೇಳ್ತಾನೆ ದಾನಿಯೇಲ, ಗಾಳಿ ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆ ಇಲ್ಲ ಅಂತ ಹೇಳ್ತಾನೆ. ನೆಲೆ ಅಂದ್ರೆ ಏನ್ ಹೇಳಿ? ಸ್ಥಾನ ಸಿಗ್ಲಿಲ್ಲ ಅವಕ್ಕೆ. ಬಂಗಾರ, ಕಬ್ಬಿಣ, ತಾಮ್ರ, ಬೆಳ್ಳಿ ಇವು 4 ಪುಡಿ ಆದವು. ಆದ್ರೆ ಅವು ಎಷ್ಟು ಪುಡಿ ಆದವು? ನುಸಿ ಅಂತ ಆದವು. ನುಸಿ ಅಂದ್ರೆ ಗೊತ್ತಲ್ಲ? ನುಸಿ ಪುಡಿ ಮಣ್ಣು ಇರ್ತೈತಲ್ಲ, ನುಸಿ ಆದಂಥ ಮಣ್ಣು. ಫಾರ್ ಎಕ್ಸಾಂಪಲ್ ಆಗಿ ಸಿಮೆಂಟ್ ನೋಡ್ರಲ್ಲ, ಸಿಮೆಂಟ್ ಎಷ್ಟು ನುಸಿ ಇರ್ತೈತೆ ನೋಡ್ರಿ. ಆ ಸಿಮೆಂಟನ್ನ ಸ್ವಲ್ಪ ಗಾಳಿ ತೋರ್ರಿ ಹಂಗೆ ಹೋಗ್ಬಿಡ್ತದ, ಕಾಣಲ್ಲ ಅದು. ಈ 4 ಕೂಡ ತಲೆಗೆ ಸಮಾನವಾದಂಥ ಬಂಗಾರ, ಎಲೆ ತೋಳಿಗಳಿಗೆ ಸಮಾನವಾದಂಥ ಬೆಳ್ಳಿ, ಹೊಟ್ಟೆ ಸೊಂಟಗಳಿಗೆ ಸಮಾನವಾದಂಥ ತಾಮ್ರ, ಕಾಲು ಮತ್ತು ಪಾದಗಳಿಗೆ ಸಮಾನವಾದಂಥ ಕಬ್ಬಿಣ ಮಣ್ಣು ಏನಾದವಂತೆ ಎಲ್ಲ ಪುಡಿಯಾಗಿ ನುಸಿ ಆದವು. ಗಾಳಿ ತುರಿದ್ರೆ ನೆಲೆಯಲ್ಲಿ ಅವಕ್ಕೆ ಎಲ್ಲಿ ತೆಲ್ತಿದ್ದೇವೆ? ಆಕಾಶದಲ್ಲಿ ಹರಾಡ್ತಾ ಇದ್ದೇವೆ, ಭೂಮಿಯಲ್ಲೇ ಸ್ಥಾನನೇ ಸಿಗ್ತಾ ಇಲ್ಲ. ಯೇಸು ಕ್ರಿಸ್ತನು ಕೂಡ ಕಟ್ಟಿದಂಥ ರಾಜ್ಯದಲ್ಲಿ ಈ ರೀತಿ ಈ 4 ರಾಜ್ಯಗಳಿಗೆ ಭೂಮಿಯಲ್ಲಿ ನೆಲೆನೇ ಇಲ್ಲ. ಇದನ್ನ ಹೇಗಾಯ್ತಂತ ನಾವು ಸ್ವಲ್ಪ ನೋಡೋಣ ಪ್ರೇರೆ. ಲೂಕನ ತಿಮೋಥೆಯನೇ ಬರೆದ ಪತ್ರಿಕೆ, 1ನೇ ತಿಮೋಥೆಯನೇ ಬರೆದ ಪತ್ರಿಕೆ, ಸಾರಿ ಅದನ್ನೇ ಕಂಟಿನ್ಯೂ ಆದ ಅಂಶ. ದಾನಿಯೇಲ 2:36. ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡಿಯು ಅರಸನೇ, ನೀನು ರಾಜಾದಿರಾಜನು, ಪರಲೋಕದ ದೇವರು ನಿನಗೆ ರಾಜ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ನೀನೇನಾಗಿದೆಯಾ? ಆ ಬಂಗಾರದ ತಲೆ ಅಂದ್ರೆ ಆ ಬಂಗಾರದ ತಲೆ ಕೂಡ ನುಸಿ ಆಯ್ತಲ್ಲ. ನೆಬೂಕದ್ನೆಚ್ಚರನ ರಾಜಕೀಯ ಕೂಡ ಏನಾಗ್ಲಿಲ್ಲ, ಶಾಶ್ವತವಾಗಿ ಉಳಿಲಿಲ್ಲ. ದಾನಿಯೇಲನಿಗೆ ಯಾರು ತಿಳಿಸಿದ್ರು? ದೇವರೇ ತಿಳಿಸಿದಲ್ಲ. ದಾನಿಯೇಲನಿಗೆ ಕನಸುಗಳ ಅರ್ಥವನ್ನು ಹೇಳುವಂತ ಶಕ್ತಿ ದೇವರೇ ಕೊಟ್ಟಿದ್ದ. ಯಾರು ಹೇಳ್ಬೇಕಾಗಿತ್ತು ಆ ಕನಸಿನ ಅರ್ಥನ? ದಾನಿಯೇಲ ಹೇಳ್ಬೇಕಾಗಿತ್ತು. ದಾನಿಯೇಲನ ದೇವರು ಮಾಡುವಂತ ಮುಂದೆ ಭವಿಷ್ಯತ್ ಕಾಲದ ಯೋಚನೆ ದಾನಿಯೇಲಾಗಿ ಹೇಳ್ಬೇಕಾಗಿತ್ತು. ಯಾಕಂದ್ರೆ ದಾನಿಯೇಲ ಒಟ್ಟಿಗೆ ಯಾರಿದ್ರೆ? ದೇವರೇ ಇದ್ದಾನೆ. ಅಲ್ಲಿ ದೇವರು ಹೇಳ್ತಾನೆ ನೋಡಿ, ಚೆನ್ನಾಗಿ ಹೇಳ್ತಾನೆ. ಅಲ್ಲಿ ಇನ್ನೊಂದ್ಸಲ ಹೋದ್ರೆ ಮಾತನ್ನ, ನೀನೇ ಆ ಬಂಗಾರದ ತಲೆ, ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ನಿನ್ನ ಕಾಲ ಆದ ಮೇಲೆ. ಕನಿಷ್ಠ ಅಂದ್ರೆ ಏನು? ಹೆಚ್ಚಿನ ಕಡಿಮೆ. ಕನಿಷ್ಠ ಅಂದ್ರೆ ಹೆಚ್ಚಿನ ಕಡಿಮೆ. ಹೇಳಿಲ್ಲ, ಬಂಗಾರ ಅದಕ್ಕಿಂತ ಬೆಲೆ ಇರುತ್ತದ್ದು. ಬಂಗಾರಕ್ಕಿಂತ ಸ್ವಲ್ಪ ಕೆಳಗೆ ಬೆಳ್ಳಿಗಿಂತ ಸ್ವಲ್ಪ ಕೆಳಗೆ ತಾಮ್ರಗಿಂತ ಸ್ವಲ್ಪ ಕೆಳಗೆ ಲಾಸ್ಟ್ ಫೈನಲ್ ಯಾವುದು? ಕಬ್ಬಿಣ. ಹೌದಲ್ಲಪ್ಪ? ಕಬ್ಬಿಣ ಲಾಸ್ಟ್ ಫೈನಲ್. ಕಬ್ಬಿಣಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಐತಿ ಇವಾಗ. ಏನ್ ಮಾಡಿದ್ರು ಕಬ್ಬಿಣನೇ ಬೇಕಲ್ಲ. ಅದನ್ನೇ ಹೇಳ್ತಾನೆ ದಾನಿಯೇಲ, ನೀನೇ ಆ ತಲೆ ಅಂತ ಹೇಳ್ತಾನ. ಯಾವುದು? ಆ ಚಿನ್ನದ ತಲೆ ನೀನೆ. ಅಂದ್ರೆ ನೀನು ಶಾಶ್ವತ ಏನಿಲ್ಲ, ನಿನ್ನ ರಾಜ್ಯ ಇಲ್ಲ. ನಿನ್ನ ರಾಜ್ಯ ಹೋಗ್ತದೆ. ನಿನ್ನ ರಾಜ್ಯವನ್ನು ಕಿತ್ತು ದೇವರು ಯಾರಿಗೆ ಕೊಡ್ತಾನೆ? ಮತ್ತೊಬ್ಬನಿಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಅಲ್ಲಿ 38ನೇ ವರ್ಷದಲ್ಲಿ 39ನೇ ವರ್ಷದಲ್ಲಿ ಹೋದ್ರಿ, ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ಅನಂತರ ಬೇರೊಂದು 3ನೇ ರಾಜ್ಯವು ತಾಮ್ರದ್ದಾಗಿಯೂ ತಲೆದೂರಿ ಭೂಮಂಡಲವೆಲ್ಲ ಆಳುವುದು. 4ನೇ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ. ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರಾಗಿ ಧ್ವಂಸ ಮಾಡುವುದು. ರಾಜ್ಯಗಳಲ್ಲಿ, ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಬಿಡುವಾಗಿದ್ದು ಆಗಿದ್ದನ್ನು ನೀವು ನೋಡಿದ ಪ್ರಕಾರ ಆ ರಾಜ್ಯವು
ಭಿನ್ನ ಭಿನ್ನವಾಗಿರುವುದು, ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದುದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಆ ಕಬ್ಬಿಣದ ಬಲವು ಸೇರೋದು. ಲಾಸ್ಟ್ ಫೈನಲ್ ಈ ರಾಜ್ಯಗಳೆಲ್ಲ ಸೇರಿ ಯಾವ ರಾಜ್ಯಕ್ಕೆ ಹೋಗ್ತವೆ? ಕಬ್ಬಿಣದ ರಾಜ್ಯದ ಕೈಗಳಿಗೆ ಹೋಗ್ತವೆ. ಆ ಕಬ್ಬಿಣದ ರಾಜ್ಯದ ಒಳಗೆ ಬರುವಂಥದ್ದೇ ದೇವರ ರಾಜ್ಯ. ಆ ರಾಜ್ಯವನ್ನು ನಾವೀಗ ನೋಡ್ಕೊಳ್ಳೋ ಪ್ರೇರೆ. ನಾವು ಪಾಠಕ್ಕೆ ಬರೋಣ ಪ್ರೇರೆ. ದಯಮಾಡಿ ಒಂದು 10 ನಿಮಿಷ ಲೇಟ್ ಆಗ್ಬೋದು, ಯಾರೇನು ಅಂದ್ಕೋಬೇಡ್ರಿ. ತಿಮೋಥೆಯನಿಗೆ ಬರೆದ ಪತ್ರಿಕೆ, ತಿಮೋಥೆಯನಿಗೆ ಬರೆದ ಪತ್ರಿಕೆ 1 ತಿಮೋಥೆ 4ನೇ ಅಧ್ಯಾಯ 4:18 ಹೋದ್ರೆ. 1 ತಿಮೋಥೆ 4:18 4:16 ಹೋದ್ರೆ. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಸಾಕು ಪ್ರಿಯರೇ, ಇಲ್ಲಿ ದಾನಿಯೇಲನು ನೆಬೂಕದ್ನೆಚ್ಚರನಿಗೆ ಎಚ್ಚರಿಕೆ ನೀಡಿದಂತ ಒಂದು ವಿಷಯ ಅದು. ನೀನು ಬಹಳ ಎಚ್ಚರಿಕೆ ಆಗಿರು. ಯಾಕೆಂದ್ರೆ ನಿನ್ನ ರಾಜ್ಯವನ್ನು ಕಿತ್ತು ಮತ್ತೊಂದು ದೇವರು ಏನ್ ಮಾಡ್ತಾನೆ? ಬೇರೆಯವರಿಗೆ ನಿನ್ನ ರಾಜ್ಯವನ್ನು ಏನ್ ಮಾಡ್ತಾನೆ? ಒಪ್ಪಿಸಿ ಕೊಡ್ತಾನೆ. ಹಾಗಾದ್ರೆ ನಿನ್ನ ರಾಜ್ಯ ಏನಿಲ್ಲ, ಶಾಶ್ವತವಾಗಿಲ್ಲ. ಆ 4 ರಾಜ್ಯಗಳು ಹೋದ್ಮೇಲೆ 5ನೇ ರಾಜ್ಯ ಯಾವುದು? ದೇವರ ರಾಜ್ಯ. ಸರಿ, ಈಗ ಅದನ್ನು ನೋಡೋಣ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವರ್ಷ ಹೋದ್ರೆ 1:33. ಆತನು ಯಾಕೋಬನ ವಂಶದ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲವೆಂದು ಹೇಳಿದನು. ನೋಡಿ, ನಾವು ದಾನಿಯೇಲ ಪುಸ್ತಕದಲ್ಲಿ 4ನೇ ಅಧ್ಯಾಯ 2ನೇ ಅಧ್ಯಾಯ 44 ವರ್ಷದಲ್ಲಿ ನೋಡಿರೋ ಪ್ರಕಾರ ಆ 4 ರಾಜ್ಯಗಳು ಏನಾಗ್ತವೆ? ಧ್ವಂಸ ಆಗ್ತವೆ. ಹೌದಿಲ್ಲ? ಇಲ್ಲಿ ಈ ರಾಜ್ಯಕ್ಕೆ ಅಂತ್ಯ ಇಲ್ಲ ಅಂತ ಹೇಳ್ತದೆ. ಯಾವ್ದು ಈ ರಾಜ್ಯ? ಕ್ರಿಸ್ತನ ರಾಜ್ಯ. ಅಲ್ಲಿ ಹೇಳ್ತದೆ ನೋಡಿ, ಚೆನ್ನಾಗಿ ಹೇಳ್ತದೆ. ಇನ್ನೊಂದ್ಸಲ ಹೋದ್ರೆ, ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಿಗೆ ಅಂತ್ಯ ಇದೆ, ಆದರೆ ದೇವರ ರಾಜ್ಯಕ್ಕೆ ಯಾವತ್ತೂ ಅಂತ್ಯ ಇಲ್ಲ. ಆ ರಾಜ್ಯ ಎಲ್ಲಿದೆ? ನಮ್ಮಲ್ಲಿ ಇದೆ ಅಲ್ಲ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೋಣ ಪ್ರಿಯರೇ. ದಾನಿಯೇಲನ ಬರೆದ ಪುಸ್ತಕ 2ನೇ ಅಧ್ಯಾಯ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯ 10ನೇ ವಚನ ಹೋದ್ರೆ ಇನ್ನೊಂದ್ಸರಿ. ಆಗ ಆ ಪಂಡಿತನು ಸನ್ನಿಧಿಯ ಮುಂದೆ ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಭೂಲೋಕದಲ್ಲಿ ಯಾವನು ಇಲ್ಲ. ಎಷ್ಟೇ ಬಲಿಷ್ಠನು ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜೋಯಿಷನಾಗಲಿ ಮಾಟಗಾರನಾಗಲಿ ಪಂಡಿತನಾಗಲಿ ಇಂಥ ಸಂಗತಿಯನ್ನು ಎಂದು ಕೇಳಿದ್ದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಇವತ್ತು ನಾವು ನೀವು ತಿಳ್ಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂದರೆ, ದೇವರಾಜ್ಯವು ಬಂದಿದೆಯಲ್ಲ. ದೇವರಾಜ್ಯ ಎಲ್ಲಿದೆ ಅಂದರೆ ಈ ನಮ್ಮ ಮಧ್ಯದಲ್ಲಿ ಇದೆ. ಆ ರಾಜ್ಯ 4 ರಾಜ್ಯಗಳನ್ನು ಕಳೆದು 5ನೇ ರಾಜ್ಯ ದೇವರಾಜ್ಯ. ಇಲ್ಲಿ 4 ರಾಜ್ಯಗಳನ್ನು ನಾವು ನೋಡ್ಬೋದು. ಮೊದಲನೇದು ಅಪರಂಜಿ, ತಲೆ ಅಪರಂಜಿ ಅಲ್ಲ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ ಅಲ್ಲ, ಕಾಲುಗಳು ಕಬ್ಬಿಣ. ಈ 4 ರಾಜ್ಯಗಳಿಗೆ 4 ರೀತಿಯಾದಂಥ ಒಂದೊಂದೊಂದೊಂದು ರಾಜ್ಯವನ್ನು ಗೆಲ್ಲಲೇಬೇಕಲ್ಲಿ. ನೆಬೂಕದ್ನೆಚ್ಚರನ ರಾಜ್ಯ ಯಾವ ರಾಜ್ಯ? ಅದು ಬಾಬೆಲ್ ರಾಜ್ಯ. ಈ ರಾಜ್ಯವನ್ನು ಪಾರಸೀಕರು ಏನು ಮಾಡ್ತಾರೆ? ಯುದ್ಧ ಮಾಡ್ತಾರೆ. ಯುದ್ಧ ಮಾಡು ಆ ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ ಅಲ್ಲ. ಈಗ ಪಾರಸೀಕರು ಕೂಡ ಏನು ಮಾಡ್ತಾರೆ? ಆ ರಾಜ್ಯಕ್ಕೆ ಅಧೀನರಾಗ್ತಾರೆ. ಪಾರಸೀಕರನ್ನು ಕೂಡ ಏನು ಮಾಡ್ತಾರೆ? ಗ್ರೀಕರು ಅಟ್ಯಾಕ್ ಮಾಡ್ತಾರೆ. ಏನು ಮಾಡ್ತಾರೆ? ಗ್ರೀಕರು ಯುದ್ಧ ಮಾಡಿ ಆ ಗ್ರೀಕರು ಕೂಡ ಆ ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ. ಆ ಗ್ರೀಕರು ಕೂಡ ರಾಜ್ಯ ಪರಿಪಾಲನೆ ಮಾಡಬೇಕಾದಾಗ ಅಲ್ಲಿ ಕೂಡ ಒಂದು ರಾಜ್ಯ ಬರ್ತದೆ. ಯಾವುದದು? ಮ್ಯಾಸಿಡೋನಿಯಾ. ಯಾವ ರಾಜ್ಯ ಅದು? ಮ್ಯಾಸಿಡೋನಿಯಾ. ಈ ಮ್ಯಾಸಿಡೋನಿಯಾ ಅಂತ ರಾಜ್ಯ ಕೂಡ ಬರ್ತದೆ. ಈ ಮ್ಯಾಸಿಡೋನಿಯಾ ರಾಜ್ಯವನ್ನು ಕೂಡ ಇನ್ನೊಂದು ರಾಜ್ಯ ಕೂಡ ಏನು ಮಾಡ್ತದೆ? ಆಳ್ವಿಕೆ ಮಾಡಿ ಸೋಲಿಸ್ತದೆ. ಯಾವ ರಾಜ್ಯ ಅದು? ರೋಮನ್ ಸಾಮ್ರಾಜ್ಯ. ಈ ರೀತಿ ಈ 4 ರಾಜ್ಯಗಳು ಆದಮೇಲೆ 5ನೇ ರಾಜ್ಯ ಯಾವುದು? ಕ್ರಿಸ್ತನ ರಾಜ್ಯ. ಇಲ್ಲಿ ಮೊದಲನೇ ರಾಜ್ಯ ಯಾವ ರಾಜ್ಯ? ಬಾಬೆಲ್ ರಾಜ್ಯ. ಬಾಬೆಲ್ ರಾಜ್ಯವನ್ನು ವಶ ಮಾಡಿಕೊಳ್ಬೇಕಂದ್ರೆ ಪಾರಸೀಕರು ಅವ್ರ ಮೇಲೆ ಏನು ಮಾಡಬೇಕಾಗಿತ್ತು? ಯುದ್ಧ ಮಾಡಬೇಕಾಗಿತ್ತು ಅಲ್ಲ. ಮತ್ತೆ ಪಾರಸೀಕರಲ್ಲಿ ನಿಂತ ಮೇಲೆ ಅವ್ರನ್ನ ಗೆಲ್ಲಬೇಕಂದ್ರೆ ಯಾರು ಬರಬೇಕಾಯ್ತು? ಮ್ಯಾಸಿಡೋನಿಯಾ ಬರಬೇಕಾಯ್ತು ಅಲ್ಲ. ಈಗ ಇಲ್ಲಿ 4 ರಾಜ್ಯಗಳಿದ್ದಾವೆ. 4 ರಾಜ್ಯಗಳಿಗೆ 4 ಅರಸರಿದ್ದಾರೆ. ಮೊದಲನೇ ಅರಸರು ಯಾರು? ನೆಬೂಕದ್ನೆಚ್ಚರನು. 2ನೇ ಅರಸರು ಯಾರು? ಕೊರೇಷನು.
ಬೈಬಲಲ್ಲಿ ನಾವೆಲ್ಲ ನೋಡಿದ್ದೀವಿ, ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮೂರನೇ ಅರಸನ ಯಾರು? ಅಲೆಕ್ಸಾಂಡ್ರಿಯಾ. ಕರೆಕ್ಟ್ ಅಲ್ಲ? ಅಲೆಕ್ಸಾಂಡ್ರಿಯಾ. ನಾಲ್ಕನೇ ರಾಜ್ಯ ರೋಮನ್ ಸಾಮ್ರಾಜ್ಯ, ಔಗುಸ್ತ. ನಾಲ್ಕನೇ ಸಾಮ್ರಾಜ್ಯ ಯಾವುದು? ರೋಮನ್ ಸಾಮ್ರಾಜ್ಯ ಅಲ್ಲ. ಆ ರೋಮನ್ ಸಾಮ್ರಾಜ್ಯದ ಕಾಲದಲ್ಲಿ ದೇವರ ರಾಜ್ಯವು ಸ್ಥಾಪಿಸಲ್ಪಟ್ಟು ಎಲ್ಲವುಗಳಿಂದ ಹೆಚ್ಚಿಸಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸರಿ, ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಪ್ರಕಟಣೆ ಗ್ರಂಥ, ಒಂದು ನಿಮಿಷ. ದೇವರಾಜ್ಯದ ಸ್ಥಾಪನೆಯನ್ನು ಕುರಿತು ಎರಡು ಮುಖ್ಯವಾದಂಥ ವಿಮರ್ಶೆಗಳಿದ್ದಾವೆ. ಏನು ವಿಮರ್ಶೆಗಳಂದ್ರೆ, ಒಂದು ವಿಮರ್ಶೆ ಹೇಳ್ತದೆ ರಾಜ್ಯವು ಇನ್ನು ಮುಂದೆ ಬರುವುದಾಗಿಯೂ ಕ್ರಿಸ್ತನ ರಾಜ್ಯ ಬರ್ತದೆ, ಅದು 1000 ವರ್ಷಗಳ ಆಳ್ವಿಕೆ ಇರ್ತದೆ ಅಂತ ಹೇಳ್ತದೆ. ಇನ್ನೊಂದು ಎರಡನೇ ವಿಮರ್ಶನೆ, ಮತ್ತೊಂದು ವರ್ಗದವ್ರು ಹೇಳ್ತಾರೆ ಯೇಸು ಕ್ರಿಸ್ತನು ರಾಜನಾಗಿದ್ದಾನೆ, ನಾವು ಆತನ ರಾಜ್ಯದಲ್ಲಿದ್ದೀವಿ ಅಂತ ಹೇಳ್ತಾರೆ. ಇದು ರೈಟಾ? ಎರಡು ವಿಮರ್ಶೆಗಳಿದ್ದಾವೆ. ದೇವರಾಜ್ಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ, 1000 ವರ್ಷಗಳು ಆಳ್ವಿಕೆ ಇದೆ ಅಂತ ಹೇಳ್ತಾರೆ. ಆಳ್ವಿಕೆ ಆದಮೇಲೆ ಮತ್ತೆ ಹೊಸ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾರೆ. ಇದು ರೈಟಾ? ಮತ್ತೆ ಇನ್ನೊಂದು ಹೇಳ್ತದೆ ಯೇಸು ಕ್ರಿಸ್ತನು ನಮಗೆ ರಾಜ ಆಗಿದ್ದಾನೆ, ನಾವು ಆತನ ಪ್ರಜೆಗಳು, ನಮ್ಮನ್ನೀಗ ಆಳ್ತದೇನೆ ಅಂತ ಇನ್ನೊಂದು ವರ್ಗದವ್ರು ಹೇಳ್ತಾರೆ. ನಾವು ನೋಡೋಣ ಪ್ರಿಯರೇ, ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 6ನೇ ವಚನ ಹೋದ್ರೆ. ಸರ್ವಶಕ್ತನಾಗಿರುವ ನಮ್ಮ ದೇವರ ಕರ್ತನು ಆಳುತ್ತಾನೆ, ಎಂತ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಇಲ್ಲಿ ನಮಗೆ 6ನೇ ವಚನದಲ್ಲಿ ಹೇಳ್ತಾ ಇದೆ, ಜನರ ಗುಂಪಿನ ದೊಡ್ಡ ಶಬ್ದದಂತೆಯೋ, ಜಲ ಪ್ರವಾಹದಂತೆಯೋ, ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೋ ಇದ್ದ ಒಂದು ಶಬ್ದವನ್ನು ಕೇಳಿದನು. ಅದು ಹಲ್ಲೆಲೂಯಾ, ಸರ್ವಶಕ್ತನಾಗಿರೋ ನಮ್ಮ ದೇವರಾದ ಕರ್ತನು ಆಳುತ್ತಿದ್ದಾನೆ. ಕರ್ತನು ಅಂದ್ರೆ ಯಾರಿಲ್ಲಿ? ಯೇಸು ಕ್ರಿಸ್ತನು ಆಳುತ್ತಿದ್ದಾನೆ. ಎಲ್ಲಿ ಆಳ್ತಾ ಇದ್ದಾನೆ? ಪರಲೋಕದಲ್ಲಿ ಆಳ್ತಾ ಇದ್ದಾನ? ಎರಡು ವಿಮರ್ಶೆಗಳಿಗೆ ಇಲ್ಲಿ ಆ ಉತ್ತರ ಇದೆ ನಮಗೆ. ಕೆಲವರು ಹೇಳ್ತಾರೆ ನಮಗೆ 1000 ವರ್ಷಗಳ ಆಳ್ವಿಕೆ ಇದೆ, ಕ್ರಿಸ್ತನು ಭೂಲೋಕಕ್ಕೆ ಬರ್ತಾನೆ, ಆತನು 1000 ವರ್ಷ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೌದಿಲ್ಲ? ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ? ಕರ್ತನು ಆಳುತ್ತಿದ್ದಾನೆ. ಎಲ್ಲಿ ಆಳ್ತಾ ಇದ್ದಾನೆ ಆತನು? ಭೂಲೋಕದಲ್ಲಿ ಇರ್ತಕ್ಕಂಥ ತನ್ನ ರಾಜ್ಯದಲ್ಲಿ ನಮ್ಮನ್ನು ಆತನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಇದನ್ನ ಬಹಳ ಜನ ತಿಳ್ಕೊಳ್ತಾ ಇಲ್ಲ. ಏನಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ಇನ್ನು ದೇವರು ಬಂದಿಲ್ಲ. ಮತ್ತೆ ಕೆಳಗೆ ಹೇಳ್ತಾರೆ ನೋಡ್ರಿ, ಅಲ್ಲಿ ಯಜ್ಞದ ಕುರಿಯಾದಾತನ ವಿವಾಹ ಕಾಲ ಬಂತು. ಏನ ಬಂತು? ಯಜ್ಞದ ಕುರಿಯಾತನಾತ ವಿವಾಹ ಕಾಲದ ಬಂತು. ವಿವಾಹ ಯಾವಾಗ ಆಗ್ತದೆ ಹೇಳಿ ನೋಡೋಣ. ಕ್ರಿಸ್ತನಿಗೆ ಮದುವೆ, ಎರಡನೇ ಬರವಣಿಗೆ ಅಲ್ಲ. ಈಗ ನಮ್ಮನ್ನ ಆತನ ಏನ್ ಮಾಡ್ಕೊಂಡಿದ್ದೇನೆ? ಒಪ್ಪಂದ ಮಾಡ್ಕೊಂಡಿದ್ದೇನೆ. ತನ್ನ ರಕ್ತವನ್ನು ಕೊಟ್ಟು, ತನ್ನ ದೇಹವನ್ನು ಕೊಟ್ಟು ನಮ್ಮನ್ನು ಒಪ್ಪಂದ ಮಾಡ್ಕೊಂಡಿದ್ದೇನೆ. ತನ್ನ ರಾಜ್ಯದಲ್ಲಿ ಇರಿಸಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಮತ್ತೆ ವಿವಾಹ ಆಗಬೇಕಲ್ಲ, ಆ ವಿವಾಹ ಯಾವಾಗ ಆಗ್ತದೆ? ಆತನಿಗೆ ವಿವಾಹವಾಗ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಇವತ್ತು ನೀವು ಕೂಡ ಯೇಸು ಕ್ರಿಸ್ತನ ರಾಜ್ಯದಲ್ಲಿದ್ದೀವಿ. ಆ ರಾಜ್ಯದಲ್ಲಿ ನಮಗೆ ಕ್ರಿಸ್ತನ ರಾಜನ. ಅದನ್ನು ಬಿಟ್ಟು ನಾವು ಬೇರೆ ಆಲೋಚನೆ ಮಾಡಿದ್ರೆ ತಪ್ಪಾಗ್ತದಲ್ಲ. ಬಹಳ ಜನ ಈ ರೀತಿಯ ಆಲೋಚನೆ ಮಾಡ್ತಾರೆ. ಏನಂತ? ಯೇಸು ಕ್ರಿಸ್ತನು ಬಂದಿಲ್ಲ. ಒಂದು ವೇಳೆ ಬಂದ್ರೆ ಆತನ 1000 ವರ್ಷಗಳ ಆಳ್ವಿಕೆ ಮಾಡ್ತಾನೆ ಅಂತ ಹೇಳ್ತಾರೆ. ಸರಿ, ಇನ್ನೊಂದು ಮಾತು ನೋಡೋಣ. ಮೊದಲೇ ತಿಮೋಥೆಯನಿಗೆ ಬರೆದ ಪತ್ರಿಕೆ, ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನ. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸುವನು. ಏಕಾಧಿಪತಿಯು ರಾಜಾದಿರಾಜನು, ಕರ್ತನ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಸಾಕು ಪ್ರೇರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂದರೆ, ಏಕಾಧಿಪತಿಯು ರಾಜಾದಿರಾಜನು, ಕರ್ತರಿಗೆ ಕರ್ತನು. ರಾಜರಾಗಿದ್ರು ಯಾರು? ಬಾಬೆಲ್ ಸಾಮ್ರಾಜ್ಯದ ನೆಬೂಕದ್ನೆಚ್ಚರನು ಅಲ್ಲ. ಆಮೇಲೆ ಯಾರು? ಪರೇಶನು. ಆಮೇಲೆ ಯಾರು? ಅಲೆಕ್ಸಾಂಡ್ರಿಯಾ. ಆಮೇಲೆ ಯಾರು? ರೋಮನ್ ಸಾಮ್ರಾಜ್ಯ, ಔಗುಸ್ತ ಅಲ್ಲ. ಇವರೆಲ್ಲ ರಾಜರೇ. ಇವರೆಲ್ಲ ರಾಜರಿಗೆ ರಾಜನ ಯಾರಿಲ್ಲಿ? ಕ್ರಿಸ್ತನು ಅಲ್ಲ. ಮತ್ತೆ ಹೇಳ್ತಾನೆ ನೋಡಿ, ಅಲ್ಲಿ ಕೆಳಗೆ ಹೇಳ್ತಾನಲ್ಲಿ, ಕರ್ತನು ತಾನೊಬ್ಬನೇ ಅಮರತ್ವ ಉಳ್ಳವನು. ಯಾರು ಅಮರತ್ವ ಉಳ್ಳವನಾಗಿರ್ತಾನೋ ಅವನೇ ರಾಜನು. ಯಾರಾಗಿರ್ತಾರೆ? ಅಮರತ್ವ ಉಳ್ಳವನು ಯಾರಾಗಿರ್ತಾನೋ ಅವನೇ ರಾಜನು. ಇವರು ಬಾಬೆಲ್ ಸಾಮ್ರಾಜ್ಯ ಕೂಡ ಬಹಳ ದಿನ ನಿಂತಿಲ್ಲ ಅಲ್ಲ. ಆಮೇಲೆ ಪಾರಸಿಕರ ಸಾಮ್ರಾಜ್ಯ ನಿಂತಿಲ್ಲ. ಆಮೇಲೆ ಮ್ಯಾಸಿಡೋನಿಯಾ ನಿಂತಿಲ್ಲ.
ಯಾವ ನಿಂತವ? ರೋಮನ್ ಸಾಮ್ರಾಜ್ಯ ಕೂಡ ನಿಂತಿರಲಿಲ್ಲ. ಇವೆಲ್ಲ ಕೂಡ ಏನಾದ್ವಂತೆ ನಾಶವಾಗುವುದು. ಕೊನೆಯದಾಗಿ ನಿಂತಿದ್ದು ಯಾವುದು? ಕ್ರಿಸ್ತನ ರಾಜ್ಯ. ಅದನ್ನೇ ಇಲ್ಲಿ ಹೇಳ್ತದೆ ಇಲ್ಲಿ. ಕರ್ತನು ರಾಜನು ಆಗಿರ್ತಕ್ಕಂಥ ಅಮರತ್ವವುಳ್ಳವಾದಂಥ ಅಗಮ್ಯವಾದಂಥ ಬೆಳಕಿನಲ್ಲಿ ವಾಸ ಮಾಡುವನಾಗಿದ್ದಾನಂತ ಹೇಳ್ತದೆ. ಇವತ್ತು ನೀವು ಕೂಡ ಕ್ರಿಸ್ತನ ಬೆಳಕಿನಲ್ಲಿ ನಡೀತಾ ಇದ್ವಿ. ಆತನ ರಾಜ್ಯದಲ್ಲಿ ಮಕ್ಕಳಾಗಿ ಜೀವಿಸ್ತಾ ಇದ್ವಿ. ಆತನ ರಾಜ್ಯದಲ್ಲಿ ನಾವು ಏನು ಮಾಡ್ತಾ ಇದ್ವಿ? ಆತನನ್ನು ಸ್ತುತಿ ಮಾಡ್ತಾ ಇದ್ವಿ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೋಣ ಪ್ರಿಯರೇ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ, ಆತನ ರಾಜ್ಯವು ನಮ್ಮ ಮಧ್ಯದಲ್ಲೇ ಇದೆ ಎಂಬುದಾಗಿ ಕೆಲವು ಮಾತುಗಳು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದಿ. 1:12. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಿರಬೇಕೆಂದಲು ದೇವರನ್ನು ಬೇಡಿಕೊಳ್ಳುತ್ತೇನೆ. ಬೆಳಕಿನ ರಾಜ್ಯದೊಳಗೆ ಅಂತ ಐತಿಲ್ಲ. ಏನಂತ ಐತಿಲ್ಲ? ಬೆಳಕಿನ ರಾಜ್ಯದೊಳಗೆ. ಬೆಳಕಿನ ರಾಜ್ಯ ಅಂದ್ರೆ ಯಾವುದು? ಕ್ರಿಸ್ತನ ರಾಜ್ಯ. ಆತನ ವಾಕ್ಯವೇ ಬೆಳಕು ಅಲ್ಲ. ಆ ವಾಕ್ಯದ ಬೆಳಕಿನಲ್ಲಿ ಆತನ ರಾಜ್ಯದಲ್ಲಿ ನಾವಿದ್ದೀವಿ. ಈಗ ಇದೀವಿ ಇಲ್ಲ ನಾವು ಬೆಳಕಿನಲ್ಲಿ? ಇನ್ನು ಕತ್ತಲೆಯಲ್ಲಿ ಇದೀವ? ಇಲ್ವಲ್ಲ. ಒಂದು ವೇಳೆ ಮತಶಾಖೆಗಳ ಸಭೆಯವರು ಹೇಳಿದಂತೆ ಪ್ರಕಾರ ಇನ್ನು ಕ್ರಿಸ್ತನು ಬಂದಿಲ್ಲ, ಇನ್ನೂ ಬರೋದೇ ಇಲ್ಲ. ಮುಸ್ಲಿಮ್ಸ್ ಕೆಲವರು ಹೇಳ್ತಾರೆ, ಅವರು ಗ್ರಂಥದಲ್ಲಿ ಬರೆದಿರುವಂಥ ಮಾತುಗಳು ನಾನು ಕೆಲವರಿಗೆ ಕೇಳಿದೆ. ನಾನು ಯೇಸು ಕ್ರಿಸ್ತನನ್ನು ನೀವೇನು ಹೇಳ್ತಾರೆ ಅಂದರೆ ಆತನೊಬ್ಬ ಪ್ರವಾದಿ, ಆತನು ಬರ್ತಾನೆ, ಆತನೊಬ್ಬ ಪ್ರವಾದಿಯ ಬರ್ತಾನೆ, ಮತ್ತೆ ಇನ್ನೊಂದ್ಸರಿ ಬರ್ತಾನೆ, ಆತನು ಇಲ್ಲಿ ಆಳ್ವಿಕೆ ಮಾಡಕ್ಕೆ ಬರ್ತಾನೆ ಅಂತ ಕೆಲವರು ಹೇಳ್ತಾರೆ. ಆದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಈ ಸತ್ಯವೇದ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ ಆತನು ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾನೆ ಇಲ್ಲಿ? ಬೆಳಕಿನ ರಾಜ್ಯದಲ್ಲಿ ನಡೆಸ್ತಾ ಇದ್ದಾನೆ ಅಂತ ಹೇಳ್ತಾನೆ ಇಲ್ಲಿ. ಪೌಲ ಹೇಳ್ತಾ ಇದ್ದಾನೆ ಇಲ್ಲಿ. ಯಾರು ಹೇಳ್ತಕ್ಕಂಥ ಮಾತಿದು? ಪೌಲ. ಅಂದರೆ ಪೌಲ ಯಾವ ಕಾಲದಲ್ಲಿದ್ದ? ಧರ್ಮಶಾಸ್ತ್ರ ಕಾಲದಲ್ಲಿದ್ದ ಅಥವಾ ಪಿತೃಗಳ ಕಾಲದಲ್ಲಿದ್ದ? ಆತನು ಕ್ರಿಸ್ತನು ಬಂದು ಹೋದ್ಮೇಲೆ ಬರೆದಿರ್ತಕ್ಕಂಥ ಮಾತುಗಳಿವು. ಆತನೇ ಹೇಳ್ತದನ ನಾವು ಅಂದರೆ ಆತನು ಪೌಲ ಕ್ರಿಸ್ತನು ಬಂದು ಹೋದ್ಮೇಲೆ ನಾವೆಲ್ಲಿದ್ದೀವಿ? ಬೆಳಕಿನ ರಾಜ್ಯದೊಳಗೆ ಇದೀವಿ ಅಂತ ಹೇಳ್ತಾನೆ. ಅಂದರೆ ಸಭೆಯಲ್ಲಿದ್ದೀವಿ ಅಂತ, ಅದು ನಮ್ಮ ಮಧ್ಯದಲ್ಲೇ ಇದೆ ಅಂತ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೊಳ್ಳೋಣ. 13ನೇ ವಚನ ಹೋದ್ರೆ ಹಂಗೆ ಕಂಟಿನ್ಯೂ. ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ. ಸರಿ, ಇವತ್ತವರೆಗೂ ನಾನು ಇನ್ನೂ ದೀಕ್ಷಾಸ್ಥಾನ ತಗೊಂಡಿಲ್ಲ, ಇನ್ನೂ ನನಗೆ ಪಾಪ ನಿವಾರಣೆ ಆಗಿಲ್ಲ ಅಂತ ಏನಾದರೂ ಯಾರಾದರೂ ಹೇಳ್ತೀರಾ? బ్రదర్ మీరు బాప్టిజం తీసుకున్నారు కదా, అంటే మీకు పాప నివారణ అయింది కదా. బైబిల్ చెప్తుంది ಯಾರು ಅಂಧಕಾರ ದೊರೆತನದಿಂದ ಬಿಡಿಸಿ ಯೇಸು ಕ್ರಿಸ್ತನ ರಾಜ್ಯದಲ್ಲಿದ್ದಾರೆ ಅಂತ ಹೇಳ್ತದೆ ಬೈಬಲ್. ಯಾರ ರಾಜ್ಯದಲ್ಲಿದ್ದೀವಿ ನಾವು? ಕ್ರಿಸ್ತನ ರಾಜ್ಯದಲ್ಲಿ, ಕುಮಾರನ ರಾಜ್ಯದಲ್ಲಿ. ಅದು ಹೆಂಗೆ ಸೇರ್ತೀವಿ ರಾಜ್ಯದಲ್ಲಿ? ಅಂಧಕಾರ ದೊರೆತನದಿಂದ ಬಿಡಿಸಿದ್ರೆ ಮಾತ್ರ ಆತನ ರಾಜ್ಯದಲ್ಲಿ ಸೇರ್ತೀವಿ, ಇಲ್ಲಾಂದ್ರೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ್ತದಾ? ಸಾಧ್ಯನೇ ಇಲ್ಲ. ಭಾಳ ಜನ ಹಿಂಗೆ ಆಲೋಚನೆ ಮಾಡ್ತಾರೆ, ತಪ್ಪಾದ ಆಲೋಚನೆ. ಇನ್ನು ನಾನು ಬಾಪ್ಟಿಸಮ್ ತಗೊಂಡಿದ್ದೀನಿ, ನಾವು ಬಾಬಾ ಕ್ಷಮಾಪಣೆ ಆಗಿದೆ, ಆದರೆ ದೇವರಾಜ್ಯ ಇನ್ನೂ ಬಂದಿಲ್ಲ, ದೇವರಾಜ್ಯ ಇನ್ನೂ ಇಲ್ಲ. ಯಾವಾಗ ಬರ್ತದೆ? ಯಾವಾಗ ಬರ್ತದೆ? 1000 ವರ್ಷ ಆಳ್ವಿಕಿದೆ. ಬಹಳ ತಪ್ಪಿದೆ ಅಲ್ಲ? ದೇವರು ಹಾಕಿದ ಪ್ರಕಾರ ಬಹಳ ತಪ್ಪಾದ ಆಲೋಚನೆ ಇದೆ. ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನಂತ? ದೇವರು ನಮ್ಮನ್ನು ಅಂಧಕಾರ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಏನು ಮಾಡಿದ? ನಡೆಸಿದ, ಸೇರಿಸಿದ. ಮತ್ತು ಅವ್ರ ರಾಜ್ಯದಲ್ಲಿ ಇಲ್ಲ. ನಾವು ಅಂಧಕಾರದಿಂದ ಬಿಡಿಸಿಲ್ಲ ಅಂದರೆ ಆತನ ರಾಜ್ಯದಲ್ಲಿ ಇಲ್ಲ. ಅಂಧಕಾರ ದೊರೆತನದಿಂದ ಅಂದರೆ ಪಾಪದಿಂದ ದೇವರು ನಮ್ಮನ್ನು ಬಿಡಿಸಿದಂದ್ರೆ ಎಲ್ಲಿದ್ದೀವಿ? ಆತನ ರಾಜ್ಯದಲ್ಲಿದ್ದೀವಿ ಅಲ್ಲ? ಸರಿ, ಇನ್ನೊಂದು ಮಾತು ನಾವು ನೋಡ್ಕೊಂಡು ಪ್ರೇರೆ. ಪ್ರಕಟಣೆ ಪುಸ್ತಕ, ಪ್ರಕಟಣೆ 1ನೇ ಅಧ್ಯಾಯ 9ನೇ ವಚನ 1:9. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೋ ರಾಜ್ಯದಲ್ಲಿಯೋ ತಾಳ್ಮೆಯಲ್ಲಿಯೋ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪತ್ಮೋಸ್ ದ್ವೀಪದಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಇಲ್ಲಿ ಯೋಹಾನನ ಬರ್ತಕ್ಕಂಥ ಮಾತುಗಳು, ಯೋಹಾನನಿಗೆ ದೇವರ ದರ್ಶನದಲ್ಲಿ ಹೇಳ್ತಕ್ಕಂಥ ಮಾತಿವು. ಏನಂತ ಹೇಳ್ತಾನೆ ಇಲ್ಲಿ? ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೋ ರಾಜ್ಯದಲ್ಲಿಯೋ ತಾಳ್ಮೆಯಲ್ಲಿಯೋ ನಿಮ್ಮೊಂದಿಗೆ ಪಾಲುಗಾರನಾಗಿದ್ದೀನಿ ಅಂತ ಹೇಳ್ತಾನೆ. ರಾಜ್ಯ ಅಂದ್ರೆ ಏನಿಲ್ಲ? ರಾಜ್ಯ ಅಂದ್ರೆ ಏನು? ಆತನ ಸಭೆ ಅಲ್ಲ? ರಾಜ್ಯ ಸಭೆ ಇವೆರಡು ಪರ್ಯಾಯ ಪದಗಳು ಅಂತ ಹೇಳ್ತಾರೆ. ಏನಿವ? ರಾಜ್ಯ ಸಭೆ ಪರ್ಯಾಯ ಪದಗಳು. ಪರ್ಯಾಯ ಅಂದ್ರೆ ಏನು? ಸಮಾನವಾದಂಥ ಪದಗಳು ಅಲ್ಲ? ಇಲ್ಲಿ ರಾಜ್ಯದಲ್ಲಿ ನಾವಿದ್ದೀವಿ.
ಯೋಹಾನನು ಕೂಡ ಅದನ್ನೇ ಹೇಳ್ತದನ, ನಾನು ಹಿಂಸೆಯಲ್ಲಿಯೋ ಮತ್ತೇನಂತೆ ತಾಳ್ಮೆಯಲ್ಲಿಯೋ ನಿಮ್ಮೊಂದಿಗೆ ನಿಮ್ಮ ರಾಜ್ಯದಲ್ಲಿ ದೇವರ ರಾಜ್ಯದಲ್ಲಿ ನಾನು ಇದ್ದೀನಲ್ಲ. ಮತ್ತೆ ದೇವರ ರಾಜ್ಯ ನಮ್ಗೆ ಇನ್ನೂ ಬಂದಿಲ್ವಾ? ನಾವು ಅದಕ್ಕೆ ಈ ವಿಷಯದಲ್ಲಿ ದೇವರ ರಾಜ್ಯವು ಬಂದಿದೆಯಾ ಇಲ್ಲ ಅಂತ ಪ್ರಶ್ನೆ ಹಾಕಿರೋದು ಅಲ್ಲ. ಬಂದಿದೆ ಕನ್ಫರ್ಮ್ ಆಗಿ. ಇನ್ನೊಂದು ಮಾತು ನಾವು ನೋಡ್ಕೊಂಡು ಹೋಗ್ತದೆ, ಇಲ್ಲಿ ಪ್ರವಾದಿಗಳ ಒಂದು ಆಲೋಚನೆ ಬಗ್ಗೆ ನಾವು ಮಾಡೋಣ ಹೋಗ್ತದೆ. ಸರಿ, ನಾವು ಇಲ್ಲಿವರೆಗೂ ಕೂಡ ದೇವರ ರಾಜ್ಯ ಇನ್ನೂ ಬಂದಿಲ್ಲ ಅಂತಂದ್ರೆ ಕೆಲವು ಸಾಕ್ಷ್ಯಾಧಾರಗಳು ಬೇಕಲ್ಲ. ಏನು ಬೇಕು ನಮಗೆ? ಸಾಕ್ಷಿ ಅಲ್ಲ. ಸಾಕ್ಷಿ ಇಲ್ಲ ಅಂದ್ರೆ ಯಾರು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಥರ ಸಾಕ್ಷಿ ಬೇಕಲ್ಲ, ಕಾನ್ಫಿಡೆಂಟ್ ಆಗಿ ಸಾಕ್ಷಿನೇ ಬೇಕು. ಸಾಕ್ಷಿ ಅಂದ್ರೆ ನೀನು ಏನು ಹೇಳ್ತೀಯ ಅಂತ ನಾನು ಹೆಂಗೆ ನಂಬಬೇಕು? ಬೈಬಲಲ್ಲಿ ಕೂಡ ನಾವು ಕೆಲವು ಸಾರಿ ಸತ್ಯನ ಹೇಳಿದ್ರು ಕೂಡ ಕೆಲವು ನಂಬಲ್ಲ. ಆದರೆ ಬೈಬಲಲ್ಲಿ ಈ ಸತ್ಯವೇದದಲ್ಲಿರ್ತಕ್ಕಂಥ ಕೆಲವು ವಿಷಯಗಳ ನಮಗೆ ಸಾಕ್ಷಿಯಾಗಿ ನಮಗೆ ತೋರ್ಪಡಿಯಾಗಿ ತೋರಿಸ್ತವೆ. ಯಾವ ರೀತಿ? ಮೊದಲನೇದಾಗಿ ನಾವು ಪ್ರವಾದಿಗಳ ಸಾಕ್ಷ್ಯ ಆಧಾರ ನೋಡೋಣ. ದೇವರ ರಾಜ್ಯ ಬಂದಿದೆ ಅಂತ. ದೇವರ ರಾಜ್ಯ ಬಂದಿಲ್ಲ ಅಂತಲ್ಲ, ದೇವರ ರಾಜ್ಯ ಬಂದಿದೆ ಅಂತ ಸಾಕ್ಷ್ಯಾಧಾರ ನೋಡೋಣ. ಮೊದಲನೇದಾಗಿ ಅಪೊಸ್ತಲ ಕೃತ್ಯಗಳು 1:9. ಅಪೊಸ್ತಲ ಕೃತ್ಯಗಳು 1:9, ದಾನಿಯೇಲ 7:13-14 ನಾವು ಹೋಲಿಕೆ ಮಾಡಿ ನೋಡಿದ್ರೆ ಅಲ್ಲಿ ಹೇಳ್ತದೆ ನೋಡ್ರಿ, ಪ್ರವಾದನೆ ಆಗಿದೆ ಅಲ್ಲಿ. ಈ ಮಾತುಗಳನ್ನು ಸಾಕು. ಇಲ್ಲಿ 9ನೇ ವರ್ಷದಲ್ಲಿ ಹೇಳ್ತದೆ ನಮ್ಗೆ ಏನಂತ, ಆದರೆ ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಮೋಡವು ಆತನು ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಾವು ದಾನಿಯೇಲನ ಪ್ರವಾದನ ಗ್ರಂಥದಲ್ಲಿ 7ನೇ ಅಧ್ಯಾಯ 13ನೇ ವರ್ಷದಲ್ಲಿ ನಾವು ನೋಡೋದಾದ್ರೆ ಇದೇ ಮಾತುಗಳು ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅಲ್ಲಿ ಆದಂಥ ಪ್ರವಾದನ ಮಾತುಗಳು ಅಪೊಸ್ತಲರ ಕಾರ್ಯ 1:9 ನಾವು ಹೋಲಿಕೆ ಮಾಡಿ ನೋಡಿದ್ರೆ ಆ ನಡೆ ದೇವರ ರಾಜ್ಯ ಬಂದಿದೆ. ಅಲ್ಲಿ ಹೆಂಗೆ ಹೇಳ್ತದೆ ನೋಡೋಣ, ಸ್ವಲ್ಪ ನೋಡೋಣ. ದಾನಿಯೇಲ ಪ್ರವಾದನ ಪುಸ್ತಕ 7ನೇ ಅಧ್ಯಾಯ 7:13. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಈಗ ಮನುಷ್ಯ ಕುಮಾರನಂತಿರುವವನು ಆಕಾಶ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು. ಇದು ಯಾರಿಗೆ ಕೊಡೋಣವಾಯ್ತು ರಾಜ್ಯಲ್ಲಿ? ಕ್ರಿಸ್ತನಿಗೆ ಅಲ್ಲ. ಯೇಸು ಕ್ರಿಸ್ತನು ತಾನು ಪರಲೋಕಕ್ಕೆ ಭೂಲೋಕದಲ್ಲಿ ಜೀವಿಸಿದ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟು ತಿರುಗಿ 3ನೇ ದಿನ ಎದ್ದು ಬಂದ ಮೇಲೆ ಶಿಷ್ಯರ ಎದುರುಗಡೆ ಆತನು ಪರಲೋಕಕ್ಕೆ ಆರೋಹಣ ಆಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಎಲ್ಲಿ? ಅಪೊಸ್ತಲ ಕಾರ್ಯ 1:9 ಹೇಳ್ತಾನ. ಏನಂತ ಹೇಳ್ತಾನ ಆ ಮಾತು ಹೋದ್ರೆ ಒಂದ್ಸರಿ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು, ಮೋಡವು ಆತನನ್ನು ಕವಿದುಕೊಂಡಿದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಇಲ್ಲಿ ನಮಗೆ ನಾವು ಕಂಪ್ಯಾರಿಸನ್ ನೋಡಿದ್ರೆ ದಾನಿಯೇಲ ಪುಸ್ತಕದಲ್ಲಿ ಬರೆದಿರೋ ಪ್ರಕಾರ ಮನುಷ್ಯ ಕುಮಾರನಿಗೆ ಅಂತ ಹೇಳ್ತದಲ್ಲಿ, ಇಲ್ಲಿ ಅಪೊಸ್ತಲ ಕಾರ್ಯದಲ್ಲಿ ಕ್ರಿಸ್ತನಿಗೆ ಅಂತ ಹೇಳ್ತದೆ. ಅಲ್ಲಿ ಪೂರ್ವಕಾಲದ ದಿನಗಳು. ದಾನಿಯೇಲನ ಪುಸ್ತಕ ಯಾವ ಕಾಲದ ದಿನಗಳು? ಬಿಫೋರ್ ಕ್ರೈಸ್ಟ್. ಯಾವುದವ? ಬಿಫೋರ್ ಕ್ರೈಸ್ಟ್. ಅಂದರೆ ಪ್ರವಾದನ ಗ್ರಂಥ ಯಾವುದವ? ಪೂರ್ವಕಾಲದ ದಿನಗಳು. ಯೇಸು ಕ್ರಿಸ್ತನ ಬಂದಮೇಲೆ ಆಫ್ಟರ್ ಕ್ರೈಸ್ಟ್, ಹೌದಿಲ್ಲ? ಇಲ್ಲಿ ಪೂರ್ವಕಾಲದ ದಿನಗಳಲ್ಲಿ ಮೊದಲಿದೆ ಹೊಸ ಒಡಂಬಡಿಕೆ. ಅಪೊಸ್ತಲ ಕಾರ್ಯ 1:9 ನೋಡೋದಾದ್ರೆ ಪರಲೋಕ, ಅಲ್ಲಿ ಮೇಘವು, ಇಲ್ಲಿ ಮೇಘಗಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅರ್ಥೇನಿಲ್ಲಿ? ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನ ರಾಜ್ಯದ ಬಗ್ಗೆ ಪ್ರವಾದಿಗಳು ಅಂದೇ ಸಾಕ್ಷಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನ ರಾಜ್ಯದ ಬಗ್ಗೆ ಆ ಪ್ರವಾದಿಗಳು ಆ ದಿನಗಳಲ್ಲೇ ಸಾಕ್ಷಿ ಕೊಟ್ಟಿದ್ದಾರೆ, ಹೌದಿಲ್ಲ? ಸರಿ, ಇನ್ನೊಂದು ಮಾತು ನಾವು ನೋಡ್ಕೊಂಡ್ರೆ ಈಗ ನಾವು ನೋಡಿಕೊಂಡಂತ ಆ ದಾನಿಯೇಲ ಪುಸ್ತಕದಲ್ಲಿ 4 ರಾಜ್ಯಗಳನ್ನು ನೋಡ್ಕೊಂಡ್ವಿ. ಏನು ನೋಡ್ಕೊಂಡ್ವಿ? 4 ರಾಜ್ಯಗಳು. ಆ 4 ರಾಜ್ಯಗಳಲ್ಲಿ ಅಲ್ಲಿ ಮೊದಲನೇದಾಗಿ ಒಂದು ಏನು ನೋಡಿದ್ವಿ? ಅದ್ಭುತ ಪ್ರತಿಮೆ ನೋಡಿದ್ವಿ. ಆ 4 ರಾಜ್ಯಗಳಿಗೆ 4 ವಿಧವಾದಂಥ ಒಂದು ಪ್ರಾಣಿಗಳನ್ನು ದೇವರು ಸೂಚನೆ ಮಾಡಿ ತೋರಿಸ್ತದಾನ. ಅದರ ಬಗ್ಗೆ ನಾವು ಸ್ವಲ್ಪ ನೋಡೋಣ.
ಮೊದಲನೇದು ಯಾವುದದು? ತಲೆ. ತಲೆ ಯಾವುದದು? ಅಪರಂಜಿ. ಅದು ಮೊದಲನೇ ರಾಜ್ಯಕ್ಕೆ ಸಿಂಹ ಗುರುತಾಗಿದೆ. ಯಾವುದಕ್ಕೆ? ಮೊದಲನೇ ರಾಜ್ಯಕ್ಕೆ ಸಿಂಹ ಗುರುತಾಗಿದೆ, ಎರಡನೇ ರಾಜ್ಯಕ್ಕೆ ಕರಡಿ ಗುರುತಾಗಿದೆ, ಮೂರನೇ ರಾಜ್ಯಕ್ಕೆ ಚಿರತೆ ಗುರುತಾಗಿದೆ, ನಾಲ್ಕನೇ ರಾಜ್ಯ ಬಹು ಭಯಂಕರವಾದಂಥ ಗುರುತು ಅಂತ ಹೇಳೋಣ ಅಷ್ಟಲ್ಲಿ. ಅದು ಯಾವ ಪ್ರಾಣಿ ಅಂತ ತೋರಿಸಿಲ್ಲ. ಅದನ್ನು ನಾವು ನೋಡೋದಾದ್ರೆ ದಾನಿಯೇಲ ಪುಸ್ತಕ, ದಾನಿಯೇಲ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 19ನೇ ವಚನ. ಆಮೇಲೆ ಕಬ್ಬಿಣದ ಹಲ್ಲು, ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನು ನುಂಗಿ ಕೆಲವನ್ನು ಚೂರು ಚೂರು ಮಾಡಿ ಮಿಕ್ಕಾದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ 4ನೆಯ ಮೃಗದ ವಿಷಯವಾಗಿಯೂ ಅದರ ತಲೆ ಮೇಲಣ 10 ಕೊಂಬುಗಳು ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಮೊಳೆತು 3 ಕೊಂಬುಗಳನ್ನು ಬಿಡಿಸಿ ಬೇರೆ ಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾರುದ್ಧನು ಆಯ್ತಂದು ಪರತ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದ್ದಾಗಿಯೂ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಬಿಕ್ಕ ಕೊಂಬುಗಳಿಂದ ಬಿರುಸಾಗಿ ನೋಡುತ್ತಾ ಇತ್ತು. ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ಆ ಕೊಂಬು ಅಂತಂದರೆ ಆ ಭಯಂಕರವಾದಂಥ ಪ್ರಾಣಿ ಅಂದರೆ ಈ ರೋಮನ್ ಸಾಮ್ರಾಜ್ಯ. ಈ ರೋಮನ್ ಸಾಮ್ರಾಜ್ಯ ಯೇಸು ಕ್ರಿಸ್ತನ ಕಾಲದಲ್ಲಿ ಎಷ್ಟು ಭಯಂಕರವಾಗಿತ್ತಂದರೆ ಬಹಳ ಡೇಂಜರ್. ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಬಹಳ ಕ್ರೂರವಾಗಿ ಹಿಂಸಿಸಿ ಸಾಯಿಸಿದ್ರು ಅವರು. ನಾವು ಬೈಬಲಲ್ಲಿ ನೋಡಲ್ಪಟ್ಟ ಪ್ರಕಾರವಾಗಿ ಅಲ್ಲ, ಆತನನ್ನು ಶಿಲುಬೆಗೇರಿಸಿದ್ರು, ಬಹಳ ಎಂತೆಂಥ ಚಡಿಯೇಟುಗಳನ್ನು ಕೊಟ್ಟರು ಅಲ್ಲ, ಬಹಳ ಕ್ರೂರವಾಗಿ ಹಿಂಸೆಪಟ್ಟು ಆತನನ್ನು ಸಾಯಿಸಿದ್ರು. ಅಂದರೆ ಎಷ್ಟು ಭಯಂಕರವಾದಂಥ ರಾಜ್ಯ ಅಂದರೆ ಅದು 4ನೇ ರಾಜ್ಯ. ಆ 4ನೇ ರಾಜ್ಯದಲ್ಲಿ ದೇವರು ರೋಮಾ ರಾಜ್ಯದ ಕಾಲದಲ್ಲಿ ಏನು ಮಾಡ್ತಿದ್ದಾನೆ? ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ ಓದಿ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನ ಓದಿ. ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಆತನು ಅವರಿಗೆ, ನೀವು ಕಂಡಿರುವುದನ್ನು ಮನುಷ್ಯ ಕುಮಾರನು ಸತ್ತು ಜೀವಿತನಾಗಿ ಎದ್ದು ಬರುವ ತನಕ ಯಾರಿಗೂ ತಿಳಿಸಬಾರದೆಂದು ಖಂಡಿತವಾಗಿ ಹೇಳಿದನು. ಮಾರ್ಕ 9:1. ಮತ್ತು ಅವರಿಗೆ ನಿಜ ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರೋರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬರುವುದನ್ನು ನೋಡುವ ತನಕ. ಈ ಮಾತು ಯೇಸು ಕ್ರಿಸ್ತನ ಪರಲೋಕಕ್ಕೆ ಆರೋಹಣವಾದಂಥ ಒಂದು ಸಂದರ್ಭದಲ್ಲಿ ಹೇಳ್ತಾನೆ. ಏನು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಇಲ್ಲಿ ಆ ಶಿಷ್ಯರಿಗೆ ಹೇಳಿದಂಥ ಮಾತು, ಇಲ್ಲಿ ನಿಂತಿರ್ತಕ್ಕಂಥ ನಿಮ್ಮಲ್ಲಿ ಏನು ಬರಬೇಕು? ಒಂದು ಶಕ್ತಿ ಬರ್ತದೆ. ಆ ಶಕ್ತಿ ಬರೋಷ್ಟರೊಳಗೆ ನೀವೇನಾದರೂ ಮರಣ ಹೊಂದಿದ್ರೆ ದೇವರಾಜ್ಯ ಇಲ್ಲ. ಆ ಶಕ್ತಿ ಬಂದಾಗ ನೀವು ಇನ್ನೂ ಬದುಕಿದ್ರೆ ಅಂದರೆ ದೇವರಾಜ್ಯ ಇಲ್ಲೇ ಇದೆ ಅಂತ ನೀವು ಅರ್ಥ ಮಾಡ್ಕೊಡ್ರಿ ಅಂತ ಹೇಳ್ತಾನೆ. ಈ ಶಕ್ತಿ ಎಲ್ಲಿಂದ ಬರ್ತೈತೆ ಸ್ವಲ್ಪ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 24ನೇ ವಚನ. ಯೇಸು ಕ್ರಿಸ್ತನ ಹೇಳಿದಾಗೆ ದೇವರ ರಾಜ್ಯವು ಶಕ್ತಿಯೊಂದಿಗೆ ಬರ್ತದೆ ಅಂತ ಇಲ್ಲಿ ಹೇಳ್ತದೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 24-49. ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಇದನ್ನ ಶಿಷ್ಯರಿಗೆ ಹೇಳ್ದ. ಒಂದು ಶಕ್ತಿ ಬರ್ತದೆ, ಅಲ್ಲಿವರೆಗೂ ನೀವು ಯಾವ ಪಟ್ಟಣದಲ್ಲಿ? ಯೆರೂಸಲೇಮಿನ ಪಟ್ಟಣದಲ್ಲೇ ಕಾದುಕೊಂಡಿರ್ಬೇಕು. ಆ ಶಕ್ತಿ ಬಂದೇ ಬರ್ತದೆ ಖಂಡಿತವಾಗ್ಲು. ಆ ಶಕ್ತಿ ಬರ್ತದೆ ಅಂದ್ರೆ ನೀವೇನಾಗಿರ್ತೀರಿ? ಬದುಕಿರ್ತೀರಿ. ನೀವು ಅಷ್ಟರೊಳಗೆ ಮರಣ ಹೊಂದಿರಂದ್ರೆ ಆ ಶಕ್ತಿ ಏನಾಗಲ್ಲ, ಬರಲ್ಲ ಎಂಬುದಾಗಿ ಕ್ರಿಸ್ತನ ನಮಗೆ ಸ್ಪಷ್ಟವಾಗಿ ಹೇಳ್ದ. ಸರಿ, ಆ ಶಕ್ತಿ ಯಾವಾಗ ಬರ್ತದೆ ಸ್ವಲ್ಪ ನಾನು ನೋಡೋಣ ಪ್ರೇರೆ. ಆ ಶಕ್ತಿ ಯಾವುದು? ಶಕ್ತಿ ಅಂತ ಹೇಳಿದೆ ಯೇಸು ಸ್ವಾಮಿ. ಆ ಶಕ್ತಿ ಯಾವುದು ನಾವು ನೋಡೋಣ ಪ್ರೇರೆ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4ನೇ ವಚನ ಹೋದ್ರೆ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ
ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು. ನಿಮಗಾದರೂ ನಿಮಗಾದರೂ ಸ್ವಲ್ಪ ದಿವಸಗಳೊಳಗಾಗಿ ಅವನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ನೀವು ಕಾದುಕೊಂಡಿರ್ಬೇಕೆಂಬುದಾಗಿ ಇಲ್ಲಿ ಹೇಳ್ತಾನ. ಸ್ನಾನಿಕನಾದ ಯೋಹಾನನು ಆತನು ಸ್ನಾನ ಮಾಡಿಸಿದ, ಆದರೆ ನಿಮಗೆ ಪವಿತ್ರಾತ್ಮದಲ್ಲಿ ಸ್ನಾನ ಆಗ್ತದೆ ಅಂತ ಹೇಳ್ದ. ಯಾರು ಹೇಳಿದ್ರಿ ಮಾತು? ಯೇಸು ಕ್ರಿಸ್ತನ ಹೇಳ್ದ. ಆ ಶಕ್ತಿ ಯಾವುದು? ಪವಿತ್ರಾತ್ಮವಾದಂಥ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿ ಬರಬೇಕಂದ್ರೆ ನೀವೇನು ಮಾಡಬೇಕು? ನಾನು ವಾಗ್ದಾನ ಮಾಡಿದ್ದೀನಲ್ಲ ಅಲ್ಲಿವರೆಗೆ ಕಾದುಕೊಂಡೇ ಇರಬೇಕೆಂಬುದಾಗಿ ಹೇಳ್ದ. ಯಾರಿಗೆ ಹೇಳ್ದ? ಶಿಷ್ಯರಿಗೆ ಹೇಳ್ದ. ಸರಿ, ಈಗ ಆ ಶಕ್ತಿಯ ತಾತ್ಪರ್ಯ ನಾವು ಸ್ವಲ್ಪ ನೋಡೋಣ ಪ್ರಿಯ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ. ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 28. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನಿಮ್ಮಲ್ಲಿ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವ. ಸಾಕು ಪ್ರೇರೆ. ಇಲ್ಲಿ 28ನೇ ವಚನ ಹೇಳ್ತಾನ, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ದೇವರು ಯೋವೇಲನ ಮುಖಾಂತರವಾಗಿ ಪ್ರವಾದನೆ ಮಾಡಿದ. ಇದು ಎಲ್ಲಿ ನೆರವೇರ್ತಂದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನ. ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಸಾಕು ಪ್ರೇರೆ. ಇಲ್ಲಿ ಏನಾಗ್ತದೆ ನಮಗೆ ಅಪೊಸ್ತಲರ ಕೃತ್ಯಗಳಲ್ಲಿ ನಮಗೆ ಇದು ಏನು ಮಾಡ್ತಾ ಇದೆ? ಕಂಡು ಬರ್ತಾ ಇದೆ. ಯೋವೇಲನ ಆ ಕಾಲದಲ್ಲಿ ಪ್ರವಾದನೆ ಮಾಡಿದ್ದು ಅಪೊಸ್ತಲ ಕಾರ್ಯಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮತ್ತೆ ಅಲ್ಲಿ ಕೆಳಗೆ ಹೇಳ್ತಾನೆ, ಅಲ್ಲಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಮತ್ತೆ 1ನೇ ವಚನ ನೋಡ್ರಿ. ಮತ್ತು ಅವರಿಗೆ ನಾನು ನಿಜವಾಗಿ ಹೇಳುತ್ತೇನೆ, ಇಲ್ಲಿ ನಿಂತಿರುವವರೊಳಗಾಗಿ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಎಂಬುದಾಗಿ ನಿಜವಾಗಿ ಹೇಳ್ತಾನೆ ಅಂತ ಹೇಳ್ದೆ ಯೇಸು. ಇವತ್ತು ನಾವು ನೀವು ಕೂಡ ದೇವರಾಜ್ಯವು ನಮಗೆ ಹೇಗೆ ಬಂತು? ಶಕ್ತಿಯೊಡನೆ ಬಂತು, ಹೌದಿಲ್ಲ? ದೇವರಾಜ್ಯ ಹೇಗೆ ಬಂತು? ಶಕ್ತಿಯೊಡನೆ ಬಂತು. ಆ ಶಕ್ತಿ ಯಾವ ರೂಪದಲ್ಲಿ? ಪವಿತ್ರಾತ್ಮನ ರೂಪದಲ್ಲಿ ಬಂತು. ಸರಿ, ಈಗ ನಾವು ಇಲ್ಲಿವರೆಗೆ ಯಾರು ನೋಡಿದ್ವಿ? ಪ್ರವಾದಿಗಳ ಸಾಕ್ಷ್ಯಾಧಾರಗಳು ನೋಡಿದ್ವಿ. ನಮಗೆ ಟೈಮ್ ಇಲ್ಲ, ಲಾಸ್ಟ್ ಇನ್ನೊಂದು ವರ್ಷ ನೋಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಡ್ರೆ ಕ್ರಿಸ್ತನಿಗಿಂತ ಮುಂಚಿತವಾಗಿ ಬಂದ ಸ್ಥಾನಿಕನಾದ ಯೋಹಾನನ ಸಾಕ್ಷಿ. ದೇವರ ರಾಜ್ಯ ಬಂದಿದೆ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಲ್ಲ. ಈಗ ನಾವು ಹಿಂದೆ ನೋಡಿದ್ವಿ, ಪ್ರವಾದಿಗಳ ಸಾಕ್ಷಿ ನೋಡಿದ್ವಿ. ಕ್ರಿಸ್ತನಿಗಿಂತ ಮುಂಚಿತವಾಗಿ ಬಂದ ಸ್ಥಾನಿಕನಾದ ಯೋಹಾನ ಸಾಕ್ಷಿ ಸ್ವಲ್ಪ ನೋಡೋಣ ಪ್ರಿಯ. ಮತ್ತಾಯನ ಬರೆಸುವ ವಾರ್ತೆ 3ನೇ ಅಧ್ಯಾಯ 2ನೇ ವಚನ ಓದಿ. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು. ಪರಲೋಕ ರಾಜ್ಯ ಅಂದ್ರೆ ಯಾವುದು? ಸಭೆ, ದೇವರಾಜ್ಯ. ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಅದೇ ಯಾವ ರಾಜ್ಯ? ದೇವರ ರಾಜ್ಯ, ಕ್ರಿಸ್ತನ ರಾಜ್ಯ. ಈ ರಾಜ್ಯ ಹತ್ತಿರ ಆಗ್ತಾ ಇದೆ. ನೀವೆಲ್ಲರೂ ಏನಾಗ್ರಿ? ದೇವರ ಕಡೆಗೆ ತಿರುಗಿಕೊಡ್ರಿ ಎಂಬುದಾಗಿ ಯಾರು ಹೇಳ್ತದಾನೆ? ಇಲ್ಲಿ ಸ್ಥಾನಿಕನಾದಂಥ ಯೋಹಾನ್ ಹೇಳ್ತದಾನೆ. ಮತ್ತೆ ಈತನ ಸಾಕ್ಷಿ ಕೊಟ್ಟನೇ ಇಲ್ಲ, ಈತನ ಸಾಕ್ಷಿ ಖಂಡಿತವಾಗ್ಲೂ ಕೊಟ್ಟ. ಅಂದ್ರೆ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ಮುಂದೆ ರಾಜ್ಯ ಇದೆ, ಕ್ರಿಸ್ತ ರಾಜ್ಯ ಬರ್ತಾ ಇದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ಆತನ ಏನು ಮಾಡಿದ? ಆ ವರ್ತಮಾನವನ್ನು ಸಾರಿದ ಅಲ್ಲ. ಸರಿ, ಇನ್ನೊಂದು ಮಾತು ನಾವು ನೋಡ್ಕೊಂಡು ಬಹಳ ಟೈಮ್ ಇಲ್ಲ ನಮಗೆ. ಮತ್ತಾಯನ ಬರೆಸುವ ವಾರ್ತೆ 26ನೇ ಅಧ್ಯಾಯ 28ನೇ ವಚನ ಓದಿ. 26ನೇ ಅಧ್ಯಾಯ 18ನೇ ವಚನ. ನನ್ನ ಕಾಲ ಸಮೀಪವಾಯಿತು ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ. ಆತನ ಕಾಲ ಅಂದ್ರೆ ಯಾವುದು? ಕ್ರಿಸ್ತನ ಕಾಲ ಅಲ್ಲ, ಕ್ರಿಸ್ತನ ರಾಜ್ಯ ಸಮೀಪ ಆಗ್ತಾ ಇದೆ. ನಾವೇನು ಮಾಡಬೇಕು? ಆತನ ಕಡೆಗೆ ತಿರುಗಿಕೊಳ್ಬೇಕು. ಇಲ್ಲಿ ನಾವು ನೀವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ, ಯೇಸು ಕ್ರಿಸ್ತನ ಬಗ್ಗೆ ಆತನಿಗಿಂತ ಮುಂಚಿತವಾಗಿ ಬಂದಂಥ ಸ್ಥಾನಿಕನಾದ ಯೋಹಾನನ್ನು ಕೂಡ ಇಲ್ಲಿ ಏನು ಮಾಡ್ತಾನೆ? ಸಾಕ್ಷಿ ಕೊಡ್ತಾನೆ. ಮತ್ತೆ ಇನ್ನೊಬ್ಬರ ಸಾಕ್ಷಿ ಕೂಡ ಇದೆ ಪ್ರಿಯರೇ. ಯೇಸು ಕ್ರಿಸ್ತನ ಒಂದು ಸಾಕ್ಷಿ. ಯಾರ ಸಾಕ್ಷಿ? ಯೇಸು ಕ್ರಿಸ್ತನ ಸಾಕ್ಷಿ ನಾವು ನೋಡ್ಕೊಳ್ಳೋ ಪ್ರಿಯರೇ. ಆತನು ಕೂಡ ತನ್ನ ರಾಜ್ಯದ ಬಗ್ಗೆ ಆತನು ಕೂಡ ಏನು ಮಾಡ್ತಾನೆ? ಸಾಕ್ಷಿ ಕೊಡ್ತಾನೆ. ಮತ್ತಾಯನ ಬರೆಸುವ ವಾರ್ತೆ 16ನೇ ಅಧ್ಯಾಯ 15ನೇ ವಚನ ಓದಿ.
16ನೇ ಅಧ್ಯಾಯ 15ನೇ ವಚನ. ಆತನು ಅವರನ್ನು ಹಾಂ, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವಸ್ವರೂಪನಾದ ದೇವಕುಮಾರನು ಎಂದು ಉತ್ತರ ಕೊಟ್ಟನು. 19ನೇ ವಚನ ಹೋದ್ರೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕೂಡ ಕಟ್ಟಿರುವುದೆಂಬುದಾಗಿ ಯೇಸು ಕ್ರಿಸ್ತನು ತನ್ನ ರಾಜ್ಯದ ಬಗ್ಗೆ ಸಾಕ್ಷಿ ಕೊಟ್ಟ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಯಾರಿಗೆ ಕೊಡ್ತದನ? ಯೇಸು ಕ್ರಿಸ್ತನು. ಬೀಗದ ಕೈಗಳಂದ್ರೆ ಯಾರು ಹೇಳ್ತಾರೆ ಆನ್ಸರ್? ದೇವರ ವಾಕ್ಯ ಅಲ್ಲ. ಆತನು ಏನೇನು ಬಿಚ್ತಾನೋ ಭೂಲೋಕದಲ್ಲಿ ಅದು ಪರಲೋಕದಲ್ಲಿ ಕೂಡ ಏನಾಗ್ತದೆ? ಬಿಚ್ಚಲ್ಪಡ್ತದೆ. ಇಲ್ಲಿ ಏನೇನು ಕಟ್ತಾನೋ ಅಲ್ಲಿ ಕೂಡ ಕಟ್ಟಲ್ಪಡ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಆತನು ಏನು ಬಿಚ್ಚಿದ? ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಪಂಚಾಶತಮ ಹಬ್ಬದ ದಿನದಲ್ಲಿ ಆತನು ಆ ಬೀಗದ ಕೈಗಳನ್ನು ಬಿಚ್ಚಿದ. ಆ ಬೀಗದ ಕೈಗಳು ಯಾವುವು? ದೇವರ ವಾಕ್ಯ. ಆ ದೇವರ ವಾಕ್ಯ ಬಿಚ್ಚಿದ ಮೇಲೆ ಅಲ್ಲಿ ಎಷ್ಟು ಸಾವಿರ ಜನ ದೀಕ್ಷಾ ಸ್ನಾನ ಅಂದ್ಕೊಂಡ್ರು? 3,000 ಜನ ಅಲ್ಲ. ಇವತ್ತು ನಿಜವಾಗ್ಲೂ ದೇವರ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ದೇವರ ಮಾತುಗಳಲ್ಲಿ ಸತ್ಯ ಇದೆ, ದೇವರ ಮಾತುಗಳಲ್ಲಿ ನ್ಯಾಯ ಇದೆ. ದೇವರು ಏನು ಹೇಳ್ತಾನೋ ಭವಿಷ್ಯತ್ ಕಾಲದಲ್ಲಿ ಅದನ್ನೇ ಮಾಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಕೂಡ ಇಲ್ಲಿ ಏನು ಮಾಡ್ತಾನೆ? ಸಾಕ್ಷಿ ಕೊಡ್ತಾನೆ. ಇಲ್ಲಿ 19ನೇ ವಚನದಲ್ಲಿ ಹೇಳ್ತಾ ಇದೆ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನೆಂಬುದಾಗಿ ಹೇಳ್ದ. ಈಗ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಪೇತ್ರನಿಗೆ ಕೊಡಬೇಕಾದಂಥ ಅವಶ್ಯಕತೆ ಏನಿತ್ತು? ನಿಜವಾಗ್ಲೂ ದೇವರು ಯಾರನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾನೋ ಗೊತ್ತಿಲ್ಲ ಅಲ್ಲ. ಆ ರೀತಿ ಆಯ್ಕೆ ಮಾಡಿಕೊಂಡಾಗ ಅದನ್ನು ಮಾಡಬೇಕಾದಂಥ ಕರ್ತವ್ಯ ನಮ್ಮದು. ಇನ್ನೊಂದು ಮಾತು ನಾವು ನೋಡ್ಕೊಂಡ್ರೆ, ಯೆಶಾಯನ ಪ್ರವಾದನ ಗ್ರಂಥ 22ನೇ ಅಧ್ಯಾಯ, ಯೆಶಾಯನ ಪ್ರವಾದನ ಗ್ರಂಥ 22ನೇ ಅಧ್ಯಾಯ 22ನೇ ವಚನ ಹೋದ್ರೆ, ಅವನು ದಾವೀದನ ಮನೆಯ ಬೀಗದ ಕೈಗಳನ್ನು ಸಾಕು ಪ್ರೇರೆ. 22ನೇ ವಚನದಲ್ಲಿ ಬಹಳ ಚೆನ್ನಾಗಿದೆ. ಅವನು ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು. ದಾವೀದನ ಎಲ್ಲಿದೆ? ಈಗ ದಾವೀದನ ಸಿಂಹಾಸನ ಎಲ್ಲಿದೆ? ದಾವೀದನ ಸಿಂಹಾಸನ ಎಲ್ಲಿದೆ? ಪರಲೋಕದಲ್ಲಿದೆ ಅಂತ ದೇವರು ಕೇಳ್ತಾರೆ ನಮಗೆ. ಆ ಪರಲೋಕದಲ್ಲಿರ್ತಕ್ಕಂಥ ಸಿಂಹಾಸನವನ್ನು ನಾವು ಕೂಡ ವಶ ಮಾಡಿಕೊಳ್ಬೇಕಂದ್ರೆ, ತಂದೆಯ ಬಳಿಗೆ ನಾವು ಹೋಗ್ಬೇಕಂತಂದ್ರೆ ನಾವೇನು ಮಾಡ್ಬೇಕಲ್ಲೇ? ನಾವು ಕೂಡ ಈ ಬೀಗದ ಕೈದಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಕೇಳಬೇಕು. ಇಲ್ಲಿ ಕೂಡ ಯೇಸು ಕ್ರಿಸ್ತನು ದೇವರ ಒಂದು ಚಿತ್ತವನ್ನು ನೆರವೇರಿಸಿ ಪರಲೋಕದಲ್ಲಿರ್ತಕ್ಕಂಥ ದಾವೀದನ ಸಿಂಹಾಸನವನ್ನು ಕೂಡ ಹೇಳ್ತಾನೆ. ಇವತ್ತು ನಾವು ನೀವು ಕೂಡ ದಾವೀದನಿರುವಂಥ ಆ ಸಿಂಹಾಸನಕ್ಕೆ, ಅಲ್ಲಿರ್ತಕ್ಕಂಥ ದೇವರ ಹತ್ತಿರಕ್ಕೆ ನಾವು ಹೋಗ್ಬೇಕಂದ್ರೆ ದೇವರ ವಾಕ್ಯವನ್ನು ಕೇಳಬೇಕು. ಇಲ್ಲ ಅದನ್ನೇ ಹೇಳ್ತಾನೆ ನೋಡಿ, ಏನಂತ ಹೇಳ್ತಾನ? ದಾವೀದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು, ಅವನು ತೆರೆದರೆ ಯಾರು ಮುಚ್ಚರು? ಯಾರು ತೆರೆದರೆ? ಆ ಬೀಗದ ಕೈಗಳು ತೆರೆದರೆ ಅದನ್ನು ಮುಚ್ಚೋಕೆ ಯಾರ ಕೈಯಿಂದ ಸಾಧ್ಯ ಇಲ್ಲ. ಆ ಬೀಗದ ಕೈಗಳ ಒಂದು ಜವಾಬ್ದಾರಿಯನ್ನು ದೇವರು ಯಾರಿಗೆ ಕೊಟ್ಟಿದ್ದಾನೆ? ಪೇತ್ರನಿಗೆ ಮಾತ್ರ ಕೊಟ್ಟಿದ್ದಾನೆ ಅಲ್ಲ. ಆತನ ಏನು ಬಿಚ್ತಾನೋ ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ, ಆತನ ಏನು ಕಟ್ತಾನೋ ಪರಲೋಕದಲ್ಲಿ ಕಟ್ತದೆ. ಇಲ್ಲಿ ಬಿಚ್ಚಿದ್ದಾನೋ ಪರಲೋಕದಲ್ಲಿ ಕೂಡ ಏನಾಗ್ತದೆ? ಬಿಚ್ಚಲ್ಪಡ್ತದೆ. ಅದೇ ದೇವರ ವಾಕ್ಯ ಎಂಬುದಾಗಿ ಇಲ್ಲಿ ನಮಗೆ ಹೇಳ್ತಾರೆ. ಇನ್ನೊಂದು ಮಾತು ನೋಡೋಣ ಪ್ರೇರೆ. ಪ್ರಕಟಣೆ ಪುಸ್ತಕ ಆಯ್ತು, ಲಾಸ್ಟ್ ವಚನ. ಪ್ರಕಟಣೆ 9:1 ಲಾಸ್ಟ್. ಪ್ರಕಟಣೆ 9:1. ಹಾಂ ಹ್ಞೂ 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 ಸಾಕು ಪ್ರೇರೆ. ಇಲ್ಲಿ ಅಧೋಲೋಕ ಬೀಗದ ಕೈಗಳಂತ ಹೇಳ್ತಾನೆ. ಅಧೋಲೋಕ ಅಂದ್ರೆ ಯಾವುದು? ಕಣ್ಣಿಗೆ ಕಾಣಲಾರದಂಥ ಲೋಕ. ಯಾವುದಾ ಕಣ್ಣಿಗೆ ಕಾಣಲಾರದಂಥ ಲೋಕ? ಪರಲೋಕ, ಪಾತಾಳ ಲೋಕ ಅಲ್ಲ, ಪರದೇಶಿ, ಇವೆಲ್ಲ ಕಣ್ಣಿಗೆ ಕಾಣಲ್ಲ. ಆ ಲೋಕಗಳಿಗೆ ಬೀಗದ ಕೈಗಳನ್ನು ಯಾರಿಗೆ ಕೊಟ್ಟಿದ್ದಾನೆ ದೇವರು? ಪೇತ್ರನಿಗೆ ಕೊಟ್ಟಿದ್ದಾನೆ ಅಲ್ಲ. ಇವತ್ತು ನಾವು ನೀವು ಕೂಡ ಈ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಕೇಳಲಾರದೆ ನಾಶವಾಗಿ ಹೋದರೆ ಪಾತಾಳಕ್ಕೆ ಹೋಗ್ತೀವಿ. ಆ ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬೀಗದ ಕೈಗಳ ಆ ವಾಕ್ಯಗಳನ್ನು ಕೇಳಿದ್ರೆ ಅಲ್ಲಿ ಹೋಗ್ತೀವಿ, ಪರಲೋಕಕ್ಕೆ ಹೋಗ್ತೀವಿ, ದೇವರ ರಾಜ್ಯದಲ್ಲಿ ಇರ್ತೀವಿ ಎಂಬುದಾಗಿ ಇಲ್ಲಿ ಸಾಕ್ಷಿ ಕೊಡ್ತದೆ. ಲಾಸ್ಟ್ ಇನ್ನೊಂದು ಮಾತು ನಾವು ನೋಡಿಕೊಂಡು ಪ್ರೇರೆ, ಒಂದೇ ಒಂದು ವಚನ. ಪ್ರೇರೇಪಿಸಲ್ಪಟ್ಟಂಥ ಅಪೊಸ್ತಲರ ಸಾಕ್ಷ್ಯ, ಲಾಸ್ಟ್ ವಚನ. ಪ್ರೇರೇಪಿಸಲ್ಪಟ್ಟಂಥ ಅಪೊಸ್ತಲರ ಸಾಕ್ಷ್ಯ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ.
ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವರಾಗಿರಬೇಕೆಂತಲೂ ಇಲ್ಲಿ ಚೆನ್ನಾಗಿ ಹೇಳ್ತದೆ ನೋಡ್ರಿ. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ನಾವು ಯಾವಾಗಲೂ ಕೃತಜ್ಞತರಾಗಿರ್ಬೇಕು. ನಾವು ಬೆಳಕಿನ ರಾಜ್ಯದಲ್ಲಿದ್ದೀವಿ. ಯಾವ ರಾಜ್ಯದಲ್ಲಿ? ಬೆಳಕು ಅಂದ್ರೆ ಯೇಸು ಕ್ರಿಸ್ತನ ಅದನ್ನ ಹೇಳ್ತಾನ. ಏನಂತ ಹೇಳ್ತಾನ? ನಾನೇ ಈ ಲೋಕಕ್ಕೆ ಬೆಳಕು ಅಲ್ಲ. ಆ ಬೆಳಕು ಅಂದ್ರೆ ಕ್ರಿಸ್ತನ ಅಂದ್ರೆ ಆತನ ರಾಜ್ಯ. ಆ ರಾಜ್ಯದಲ್ಲಿ ನಾವೇನಾಗಿದ್ವಿ? ಬೆಳಕಿನಲ್ಲಿ ವಾಸ ಮಾಡ್ತಾ ಇದ್ವಿ ಅಲ್ಲ. ಇದನ್ನ ಪ್ರೇರೇಪಿಸಲ್ಪಟ್ಟಂತ ಅಪೊಸ್ತಲರ ಸಾಕ್ಷ್ಯ. ಇದನ್ನ ಯಾರು ಸಾಕ್ಷಿ ಕೊಡ್ತಾರ ಅಂದ್ರೆ ಪೌಲನ ಸಾಕ್ಷಿ ಕೊಡ್ತಾರ. ಏನಂತ? ನಾವು ಬೆಳಕಿನಲ್ಲಿ ಇದೀವಿ ಅಂತ ಹೇಳ್ತಾನ. ಯಾರು ಹೇಳ್ತಾ ಇದ್ದಾವ? ಪೌಲ. ಬೆಳಕಿನ ರಾಜ್ಯದಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ತಾನ. ಇವತ್ತು ನಾವು ನೀವೆಲ್ಲರೂ ಕೂಡ ಆ ಪೌಲನೇ ಹೇಳಿದಾಗೆ ಬೆಳಕಿನ ರಾಜ್ಯದಲ್ಲಿ ನಾವೇನು ಮಾಡ್ತಾ ಇದೀವಿ? ಜೀವನ ಮಾಡ್ತೀವಿ. ಲಾಸ್ಟ್ ವಚನ ಪ್ರಕಟಣೆ 1:9 ನೋಡೋಣ ಪ್ರಿಯರೇ. ಯೋಹಾನನ ಸಾಕ್ಷ್ಯ, ಪ್ರಕಟಣೆ 1:9. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ತಾಳ್ಮೆಯಲ್ಲಿಯೂ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವು ಸಾಕ್ಷಿಗೋಸ್ಕರವು ಸಾಕ್ಷಿಗೋಸ್ಕರ ಅಂತ ಹೇಳ್ತಾನ. ಆತನು ಕೂಡ ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡ್ತಾನ. ಯಾವ ರೀತಿ ಸಾಕ್ಷಿ ಕೊಡ್ತಾನ ಹೇಳ್ತಾನ ನೋಡ್ರಿ ಇಲ್ಲಿ. ಹಿಂಸೆಯಲ್ಲಿಯೋ ರಾಜ್ಯದಲ್ಲಿಯೋ ತಾಳ್ಮೆಯಲ್ಲಿಯೋ. ಇವತ್ತು ನಾವು ನೀವೆಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಹಿಂಸೆಯನ್ನು ತಾಳ್ಕೊಳ್ಬೇಕು, ಮತ್ತೆ ಬರುವಂತ ಕಷ್ಟಗಳನ್ನು ಕೂಡ ತಾಳ್ಕೊಳ್ಬೇಕು. ಆತನ ವಿಷಯವಾಗಿ ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ ನಮ್ದಾಗ. ಇಲ್ಲಿ ಯಾರು ಹೇಳ್ತಾನೆ? ಇಲ್ಲಿ ಯೋಹಾನನ ಹೇಳ್ತಾನೆ. ಅಂದ್ರೆ ಅಪೊಸ್ತಲರು ಕೂಡ ನಮಗೇನಾಗಿದ್ದಾರೆ? ಸಾಕ್ಷಿಗಳಾಗಿದೆ. ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈ ದಾನಿಯೇಲನ ಪುಸ್ತಕದಲ್ಲಿ 2ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡಿಕೊಂಡ ಪ್ರಕಾರವಾಗಿ ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ರಾಜ್ಯವು ಬಲವಾಗಿ ನಿಲ್ಲುವುದು, ಅದು ಶಾಶ್ವತವಾಗಿ ನಿಲ್ಲುವುದು ಎಂಬುವಂಥ ಮಾತು ಇಲ್ಲಿರ್ತಕ್ಕಂಥ ಮಾತು. ಇದು ಯಾವ ಮಾತು ಅಂತಂದ್ರೆ ದೇವರ ರಾಜ್ಯ. ಈಗ ನಾವು ನೋಡಿಕೊಂಡಂಥ ವಿಷಯ, ದೇವರ ರಾಜ್ಯವು ಬಂದಿದೆಯೇ ಇಲ್ಲ? ಬಂದಿದೆ. ಏನಾಗಿದೆ? ಅದು ಬಂದಿದೆ. ಅದು ನಮ್ಮ ಮಧ್ಯದಲ್ಲೇ ಇದೆ. ಆ ದೇವರಾಜ್ಯ ಬಂದಿದೆ ಅನ್ನೋದಕ್ಕೆ ಸಾಕ್ಷಿಗಳು ಯಾರಲ್ಲಿ? ಪ್ರವಾದಿಗಳು ಸಾಕ್ಷಿ ಕೊಟ್ಟಿದ್ದಾರೆ, ಸ್ನಾನಿಕನಾದ ಯೋಹಾನ ಸಾಕ್ಷಿ ಕೊಟ್ಟಿದ್ದಾನೆ, ಅಪೊಸ್ತಲರ ಸಾಕ್ಷಿ ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತನ್ ಕೂಡ ಸಾಕ್ಷಿ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಸಾಕ್ಷಿಗಳು ಇದ್ರೂ ಕೂಡ ನನಗೆ ಇನ್ನೂ ದೇವರಾಜ್ಯ ಬಂದಿಲ್ಲ, ನಾನು ದೇವರಾಜ್ಯ ನೋಡಿಲ್ಲ, ದೇವರಾಜ್ಯ ಇನ್ನೂ ಬರ್ತದೆ, ನಾನು ಕಾಯ್ತೇನೆಂದ್ರೆ ಆ ದೇವರಾಜ್ಯ ಬರ್ತಡಿಗೆ ನಾವೆಲ್ಲರೂ ಕೂಡ ಸಾಯ್ತೀವಿ ಅಲ್ಲ. ಅದು ನಿಮ್ಮ ಭ್ರಮೆ. ಯಾರು ಭ್ರಮೆ? ಕೆಲವು ಮತಶಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆಯವರಿಗೆ ಅದು ಒಂದು ಭ್ರಮೆ ಆಗಿದೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಸಭೆಯು ದೇವರ ರಾಜ್ಯವು ಸಮಾನವಾದಂಥ ಪರ್ಯಾಯ ಪದಗಳು. ರಾಜ್ಯವು ಸ್ಥಾಪಿಸಲ್ಪಟ್ಟಿದೆ ಎಂದು ರುಜುವಾತಾಗಿದೆ. ರುಜುವಾತ್ ಮಾಡಲೇಬೇಕು. ಕೋರ್ಟಿಗೆ ಹೋಗ್ತಾರಲ್ಲ, ಕೋರ್ಟಿಗೆ ಹೋದ್ಮೇಲೆ ಸಾಕ್ಷಿ ಏನಂತ ಕೇಳ್ತಾರ? ಪ್ರೂವ್ ಮಾಡು, ನೀನು ಅಪರಾಧಿ ಅಂತ ಪ್ರೂವ್ ಮಾಡು, ನೀನು ನಿರಪರಾಧಿ ಅಂತ ಪ್ರೂವ್ ಮಾಡು ಅಂತ ಹೇಳ್ತಾರಲ್ಲ. ಇಲ್ಲಿ ನಮಗೆ ರುಜುವಾತಾಗಿದೆ. ಏನು ರುಜುವಾತ್ ಅಂತಂದ್ರೆ ಪ್ರವಾದಿಗಳ ಸಾಕ್ಷ್ಯಾಧಾರಗಳ ಮೇಲೆ, ಸ್ನಾನಿಕನಾದ ಯೋಹಾನನ ಮೇರೆಗೆ, ಯೇಸು ಕ್ರಿಸ್ತನ ಸಾಕ್ಷಿಯೊಂದಿಗೆ, ಮತ್ತೆ ಪ್ರೇರೇಪಿಸಲ್ಪಟ್ಟಂತ ಅಪೊಸ್ತಲರ ಸಾಕ್ಷಿಗಳೊಂದಿಗೆ ಇವತ್ತು ದೇವರಾಜ್ಯ ಬಂದಿದೆ ಎಂಬುದಾಗಿ ನಮಗೆ ಕಾನ್ಫಿಡೆಂಟ್ ಆಗಿ ಗೊತ್ತಾಗಿದೆ. ಮುಖ್ಯವಾಗಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾನೆ, ನಾನು ಪರಲೋಕಕ್ಕೆ ಹೋಗಿ ತಂದೆಯ ಬಳಿಯಿಂದ ಒಬ್ಬನನ್ನು ನಿಮಗೆ ಕಳಿಸ್ಕೊಡ್ತೀನಿ. ಅದೇ ಒಂದು ಶಕ್ತಿ, ಆ ಶಕ್ತಿ ಪವಿತ್ರಾತ್ಮ. ಅದು ಬಂದಿಲ್ಲ ಅಂದರೆ ದೇವರಾಜ್ಯ ಇಲ್ಲ, ಅದು ಬಂತಂದರೆ ದೇವರಾಜ್ಯ ಇದೆ ಎಂಬುದಾಗಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಕೂಡ ಭೂಲೋಕದಲ್ಲಿ ಇರುವಾಗಲೇ ಆ ಮಾತನ್ನು ತಿಳಿಸಿದ್ದಾನೆ. ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನಗಳು ಮತಶಾಖೆಗಳಿಗೆ ಸಂಬಂಧಪಟ್ಟಂಥವರು ಈ ರೀತಿಯಾದಂಥ ಯೇಸು ಕ್ರಿಸ್ತನು ಬಂದಿಲ್ಲ, ಅದನ್ನು ರಾಜ್ಯ ಬಂದಿಲ್ಲ, ಅದು ಬರ್ತತೆ, ಬಂದಮೇಲೆ 1000 ವರ್ಷ ಆಳ್ವಿಕೆ ಇದೆ ಎಂಬುದಾಗಿ ಹೇಳುವಂಥವ್ರು ಖಂಡಿತವಾಗ್ಲೂ ಅವ್ರ ಮಾತನ್ನು ಯಾವತ್ತೂ ನಂಬಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಕೂಡ ನಾವು ನೋಡ್ಕೊಂಡಂಥ ವಿಷಯ ಏನಂತಂದರೆ ದೇವರ ರಾಜ್ಯವು ಬಂದಿದೆ, ಕನ್ಫಿಡೆಂಟ್ ಆಗಿ ಬಂದಿದೆ. ಇವತ್ತು ನಾವು ನೀವೆಲ್ಲರೂ ಕೂಡ ಆ ರಾಜ್ಯದಲ್ಲಿದೆ. ರಾಜ್ಯ ಅಂದರೆ ಸಭೆ, ಸಭೆ ಅಂದರೆ ರಾಜ್ಯ. ಇವೆರಡೂ ಪದಗಳು ಕೂಡ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಇವಾಗ ಎಲ್ಲಿದ್ದೀವಿ? ದೇವರ ರಾಜ್ಯದಲ್ಲಿದ್ದೀವಿ, ದೇವರ ಸಭೆಯಲ್ಲಿದ್ದೀವಿ ಅಲ್ಲ. ನಾವು ಇನ್ನೂ ದೇವರ ರಾಜ್ಯದಲ್ಲಿ ಇಲ್ಲ ಅಂತ ಹೇಳುವವರ ಮಾತನ್ನು ಯಾವತ್ತೂ ಕೇಳ್ಕೊಬೇಡಿ. ಇಲ್ಲಿವರೆಗೂ ಇಷ್ಟು ಮಾತುಗಳನ್ನು ನೀಡುವುದಕ್ಕಾಗಿ ಅವಕಾಶ ನೀಡಿದಂಥ ರಾಜ್ಯದ ವಂದನೆಗಳು. ಇಲ್ಲಿವರೆಗೆ ಸಹನೆಯಿಂದ ಕೇಳಿದಂಥ ನೀವೆಲ್ಲರೂ ಕೂಡ ನಮ್ಮ ಹೃದಯಪೂರ್ವಕ ಧನ್ಯವಾದ.